ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳುವಂತ ಬೆಂಗಳೂರು ಗುಂಡಿಗಳ ಸಿಟಿ ಆಗ್ತಾ ಇದೆಯಾ ಅನ್ನುವಂತ ಆತಂಕ ಎದುರಾಗ್ತಾ ಇದೆ. ಸರ್ಕಾರ ಈಗಾಗಲೇ ಗುಂಡಿಗಳನ್ನು ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರು ಕೂಡ ಗುಂಡಿಗಳನ್ನು ಮುಚ್ಚಲಿಕ್ಕೆ ಆಗ್ತಾ ಇಲ್ಲ. ಗ್ರೇಟರ್ ಬೆಂಗಳೂರು ಅನ್ನುವಂಥ ಹೆಸರಿದೆ, ಆದರೆ ಗ್ರೇಟರ್ ಬೆಂಗಳೂರು ತಕ್ಕಂತೆ ಬೆಂಗಳೂರು ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಹಾಗಾದರೆ ಯಾಕೆ ಈ ರೀತಿಯ ಗುಂಡಿಗಳ ಸಮಸ್ಯೆ ಆಗ್ತಾ ಇದೆ? ಯಾಕೆ ಪದೇ ಪದೇ ಈ ರೀತಿಯ ನಿರ್ಲಕ್ಷ್ಯ ಆಗ್ತಾ ಇದೆ BBMP ಕಡೆಯಿಂದ ಮತ್ತು ಪ್ರಮುಖವಾಗಿ ಸರ್ಕಾರದ ಕಡೆಯಿಂದ? ಎಷ್ಟು ಸಾವಾಗಬೇಕು ಅಂತೇಳಿ ಗುಂಡಿಗಳಿಂದ ನಿನ್ನೆ 26 ವರ್ಷದ ಯುವತಿ ಬಲಿಯಾಗಿರುವಂಥದ್ದು. ಅಂದರೆ ಆ ಗುಂಡಿಯನ್ನು ತಪ್ಪಿಸಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಲಾರಿಯ ಚಕ್ರ ಹರ್ಕೊಂಡು ಹೋಗಿರುವಂಥ ಹಿನ್ನೆಲೆ ಯುವತಿಯ ಸಾವಾಗಿದೆ. ಸೊ ಇದಕ್ಕೆ ಹೊಣೆ ಯಾರು ಅಂತೇಳಿ, ಹಾಗಾದರೆ ಇದಕ್ಕೆ ಪರಿಹಾರ ಇಲ್ವಾ? ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸಬೇಕಾಗ್ತಾ ಇದೆ? ಪ್ರಮುಖವಾಗಿ IT-BT ಕಂಪನಿಗಳು ಬೆಂಗಳೂರೇ ಬೇಡ ಅಂತೇಳಿ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇರೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಏನಾಗ್ತಾ ಇದೆ, ಆರ್ಥಿಕವಾಗಿಯೂ ಕೂಡ ಹೊಡೆತ ಬೀಳುತ್ತೆ, ಜನಸಾಮಾನ್ಯರು ಕೂಡ ಅಲ್ಲಿ ಪ್ರಾಣವನ್ನು ಕಳೆದುಕೊಳ್ತಿದ್ದಾರೆ. ಸೊ ಹಂಗಾಗಿ ಇದಕ್ಕೆ ಪರಿಹಾರ ಏನು, ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಸಾವಿನ ಗುಂಡಿ, ಇದಕ್ಕೆ ಹೊಣೆ ಯಾರು? ಪ್ರತಿನಿತ್ಯ ರಸ್ತೆ ಗುಂಡಿಗಳು ಈ ರೀತಿಯಾಗಿ ಮುಖ ಮಾಡ್ಕೊಂಡಿದ್ರೂ ಕೂಡ ಅದರ ಮುಚ್ಚುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ. ದಿನನಿತ್ಯ ಮಳೆ ಆದರೆ ಸಾಕು, ಮಳೆಯಿಂದಾಗಿ ಯಾವ ರೀತಿಯ ಸಮಸ್ಯೆಗಳು ಇದೆ ಬೆಂಗಳೂರಿನಲ್ಲಿ ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ. ಸೊ ಹಂಗಾಗಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಇದಕ್ಕೆ ಇದುವರೆಗೂ ಕೂಡ ಮುಕ್ತಿ ಸಿಕ್ಕಿಲ್ಲ. ನೆಲಮಂಗಲದಲ್ಲಿ ಈ ಒಂದು ಡೆಡ್ಲಿ ರಸ್ತೆ ಗುಂಡಿಗೆ ಯುವತಿ ಬಲಿಯಾಗಿರುವಂಥ ಘಟನೆ ನಡೆದಿದೆ. ಗುಂಡಿಯನ್ನು ತಪ್ಪಿಸಲು ಹೋಗಿ ಬೈಕ್ನಿಂದ ಬಿದ್ದು ಯುವತಿಯ ಸಾವಾಗಿದೆ. ಯುವತಿಯ ಮೇಲೆ ಕ್ಯಾಂಟರ್ ಲಾರಿ ಹರಿದು ಯುವತಿಯ ಸಾವಾಗಿದೆ. ಗುಂಡಿಗೆ ಬಲಿಯಾಗಿರುವಂಥದ್ದು 26 ವರ್ಷದ ಪ್ರಿಯಾಂಕ. ಸಹೋದರನ ಜೊತೆ ಬೈಕ್ನಲ್ಲಿ ತೆರಳುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಂಗಳೂರು ಉತ್ತರ ತಾಲೂಕಿನ ಉಸ್ಕೂರು APMC ಬಳಿ ನಡೆದಿರುವಂಥ ಘಟನೆ ಇದು. ಇದಕ್ಕೆ ಹೊಣೆ ಯಾರು ಅಂತೇಳಿ, ಇದು ಒಂದು ಸಾವಲ್ಲ, ಇದುವರೆಗೂ 15 ಜನ ಗುಂಡಿಯಿಂದ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. BBMP ಅಧಿಕಾರಿಗಳು ಅಥವಾ BBMP ಕಮಿಷನರ್ ಹೇಳ್ತಾ ಇರುವಂಥದ್ದು ಮಳೆ ಬರ್ತಾ ಇದೆ, ಹಂಗಾಗಿ ಅದನ್ನು ಗುಂಡಿ ಮುಚ್ಚಲಿಕ್ಕೆ ಆಗೋದಿಲ್ಲ, ಮುಚ್ಚಿದ್ರೂ ಕೂಡ ಮತ್ತೆ ಅದರ ಬಾಯಿ ಓಪನ್ ಆಗಿಬಿಡುತ್ತೆ ಅಂತ. ಸೊ ಹಂಗಾಗಿ ಇದಕ್ಕೆ ಪರಿಹಾರನೇ ಇಲ್ವಾ ಅನ್ನುವಂಥ ಪ್ರಶ್ನೆ. ಈಗ ಗುಂಡಿಯಿಂದಾಗಿ ಏನೆಲ್ಲ ಸಮಸ್ಯೆ ಆಗತ್ತೆ ಅನ್ನೋದು ಗೊತ್ತಿರುವಂಥ ವಿಚಾರ. ಸರಿಯಾದ ರೀತಿಯಾಗಿ ಆಫೀಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ಮಳೆ ಬಂದರೆ ಗುಂಡಿ ಯಾವುದು ರಸ್ತೆ ಯಾವುದು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಈ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ, ಈ ಗುಂಡಿಗಳ ಮಧ್ಯೆ ರಸ್ತೆ ಎಲ್ಲಿದೆ ಅನ್ನುವಂಥ ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಇದೆ ಅಧಿಕಾರಿಗಳದ್ದು, ಈ ಸರ್ಕಾರದ್ದು. ಕೇಳಿದ್ರೆ ಏನಂತಾರೆ, ಗುಂಡಿ ಮುಚ್ಚುವಂಥ ಕಾರ್ಯ ಆಗ್ತಾ ಇದೆ, ದಿನಕ್ಕೆ 1,000 ಗುಂಡಿಗಳನ್ನು ಮುಚ್ತಾ ಇದ್ದೀವಿ ಅಂತ ವರದಿ ಇದೆಯಾ, ಡೇಟಾ ಕೊಡ್ತಾ ಇದ್ದಾರೆ? ಯಾರೂ ಡೇಟಾ ಕೊಡೋಕ್ಕಾಗ್ತಾ ಇಲ್ಲ. ಈ ತಿಂಗಳ ಎಂಡಲ್ಲಿ ಅಂದರೆ ಇದೇ ತಿಂಗಳ 31ರ ಒಳಗಡೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ಗುಂಡಿಗಳನ್ನು ಮುಚ್ಚಾಕಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ, ಡೆಡ್ಲೈನ್ ಕೊಡಲಾಗಿದೆ. ಆ ಡೆಡ್ಲೈನ್ ತಕ್ಕಂತೆ ಬೆಂಗಳೂರಿನಲ್ಲಿ 31ನೇ ತಾರೀಕಿನ ಒಳಗಡೆ ಎಲ್ಲ ಗುಂಡಿಗಳನ್ನು ಮುಚ್ಚಾಕಬೇಕು. ಅದು ಆಗತ್ತಾ? ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಕಮಿಷನರ್ ಹೇಳ್ತಾ ಇರುವಂಥದ್ದು ಮಳೆ ಬರ್ತಾ ಇದೆ, ಹಾಗಾಗಿ ಅದು ಡಿಲೇ ಆಗತ್ತೆ, ಕೊಟ್ಟಿರುವಂಥ ಡೆಡ್ಲೈನ್ಗೆ ಎಲ್ಲ ಗುಂಡಿಗಳನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಒಂದು ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಳುತ್ತೆ, ಇದುವರೆಗೆ ಎಷ್ಟೋ ಸರ್ಕಾರಗಳು ಕೂಡ ಅಧಿಕಾರಕ್ಕೆ ಬಂದಿವೆ. ಸರ್ಕಾರಗಳು ಅಧಿಕಾರಕ್ಕೆ ಬರುತ್ತೆ ಹೋಗುತ್ತೆ, ಆದರೂ ಕೂಡ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರಲಾಗತ್ತೆ. ಅಂದರೆ ಈಗ ಯಾವುದೋ ಒಂದು ಸರ್ಕಾರ ಬಂತು ಅಂದರೆ ಒಂದು ರಸ್ತೆಗಳಿಗಾಗಿನೇ ಹೊಸ ಯೋಜನೆಯನ್ನು ಜಾರಿಗೆ ತರಲಾಗತ್ತೆ. ಆದರೆ ಇರುವಂಥ ಸಮಸ್ಯೆಗಳನ್ನು ಸರಿ ಮಾಡ್ಲಿಕ್ಕಾಗ್ತಾ ಇಲ್ಲ. ಆ ಸಮಸ್ಯೆಗಳು ಇದಾವಲ್ಲ, ಆ ಸಮಸ್ಯೆಗಳಿಗೆ ಸರಿ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ, ರಾಜಕಾರಣಿಗಳು ಕೂಡ ಮಾಡ್ತಾ ಇಲ್ಲ, ಈ ಸರ್ಕಾರನೂ ಕೂಡ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಅದಕ್ಕೂ ಬೇರೆ ರೀತಿಯ ಕಾರಣಗಳು ಕೂಡ ಇದ್ದಾವೆ. ಅಂದರೆ ಇಲ್ಲಿ ನಡೀತಾ ಇರೋದು ಏನು ಅಂತಂದು ಹೇಳಿದ್ರೆ, ಕಾಮಗಾರಿಗಾಗಿ ಕಾಮಗಾರಿ ನಡೀತಾ ಇದೆ ಹೊರತು ಅಲ್ಲಿ ಜನರ ಸಮಸ್ಯೆಯನ್ನು ಆಲಿಸುವಂಥ ಕೆಲಸ ಯಾವೊಬ್ಬ ಅಧಿಕಾರಿಯಿಂದನೂ ಕೂಡ ಆಗ್ತಾ ಇಲ್ಲ. ಎಷ್ಟು ಸರ್ಕಾರಗಳು ಬಂದು ಹೋಗಿದ್ದಾವೆ. ರಸ್ತೆ ಗುಂಡಿ ಕಳೆದ 8-10 ವರ್ಷಗಳಿಂದ ವರ್ಷದಿಂದ ವರ್ಷಕ್ಕೆ ಗುಂಡಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತೇಪೆ ಹಚ್ಚುವಂಥ ಕೆಲಸ ಆಗ್ತಾ ಇದೆ ಬಿಟ್ಟರೆ ಪರ್ಮನೆಂಟ್ ಆಗಿ ಅಲ್ಲಿ ಆ ಮುಚ್ಚುವಂಥ ಕೆಲಸ ಆಗ್ತಾ ಇಲ್ಲ. ಗುಂಡಿಗಳಿಂದ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮನೆಗಳಿಗೆ ತಲುಪಲಿಕ್ಕೆ ಆಗ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಆಫೀಸ್ಗೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ. ಉದ್ಯಮಿಗಳು ನೇರವಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು, ನಿಮ್ಮಲ್ಲಿರುವಂಥ ವ್ಯವಸ್ಥೆಯನ್ನು ಸರಿ ಮಾಡಿ ಅಂತ.
ಗುಂಡಿಗಳಿದ್ದಾವೆ, ನಮ್ಮ ಆಫೀಸ್ಗೆ ಬರ್ತಾ ಇಲ್ಲ, ಅಂದರೆ ಉದ್ಯೋಗಿಗಳು ಬರ್ತಾ ಇಲ್ಲ, ಅಲ್ಲಿ ಸರಿಯಾದ ರೀತಿಯಲ್ಲಿ ಸಿಬ್ಬಂದಿಗಳು ಬರೋಕ್ಕಾಗ್ತಾ ಇಲ್ಲ. ಕಾರಣ ಕರೆಕ್ಟ್ ಟೈಮಿಗೆ ಬೆಳಗ್ಗೆ ಒಂದು 10 ಗಂಟೆ ಆಫೀಸ್ಗೆ ಹೋಗಬೇಕು ಅಂತೇಳಿ ಕರೆಕ್ಟ್ ಟೈಮಿಗೆ ಬಿಟ್ಟಿರ್ತಾರೆ. ಟ್ರಾಫಿಕ್ ಸಮಸ್ಯೆ, ಅದರ ಮತ್ತೆ ಗುಂಡಿಗಳ ಸಮಸ್ಯೆ, ಮಳೆಯ ಸಮಸ್ಯೆ. ಒಂದು ಮಳೆ ಆದರೆ ಸಾಕು, ಬೆಂಗಳೂರಿನ ಚಿತ್ರಣ ಗೊತ್ತಾಗ್ಬಿಡುತ್ತೆ. ಬ್ರ್ಯಾಂಡ್ ಬೆಂಗಳೂರಿನ ಚಿತ್ರಣ ಯಾವ ರೀತಿಯಾಗಿ ಇದೆ ಅಂಥೇಳಿ. ಹೆಸರು ಮಾತ್ರ ಬ್ರ್ಯಾಂಡ್ ಬೆಂಗಳೂರು, ಆದರೆ ನಡೀತಾ ಇರೋದು ಏನು ಅಂತ. ಇದು ಕೇವಲ ಬೆಂಗಳೂರಿನಲ್ಲಿರುವಂಥ ಜನರಿಗಷ್ಟೇ ಸಮಸ್ಯೆ ಅಲ್ಲ, ಕರ್ನಾಟಕ ಕೂಡ ಹೊಡೆತ ಬೀಳುತ್ತೆ, ಆರ್ಥಿಕವಾಗಿ ಭಾಳ ಹೊಡೆತ ಬೀಳುತ್ತೆ. ಇದು ಗೂಗಲ್ ಬೇರೆ ಕಡೆಗೆ ಹೋಯಿತು, ಅದು ಬೇರೆ ಬೇರೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಏನೇ ಇದ್ರೂ ಕೂಡ ಬೆಂಗಳೂರಿನಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಎಲ್ಲ ಒಂದು ಕಡೆ ಅದು ಹಿನ್ನಡೆ ಆಗ್ತಾ ಇದೆ, ಕಪ್ಪು ಚುಕ್ಕೆ ಇದೆ ಬೆಂಗಳೂರಿಗೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಅನಾಹುತಗಳಿಂದ ಬಚಾವಾಗೋದು ಹೇಗೆ ಅನ್ನುವಂಥ ಪ್ರಶ್ನೆಗಳು. ಒಂದು ಮಳೆ ಕಾಟ ಇರುತ್ತೆ, ಮತ್ತೊಂದು ಗುಂಡಿಗಳ ಸಮಸ್ಯೆ ಇರುತ್ತೆ. ಮಳೆ ಬಂದರೆ ಮನೆಯೊಳಗೆ ನೀರು ನುಗ್ಗುತ್ತೆ, ಅದು ಕೂಡ ಸರಿ ಆಗ್ತಾ ಇಲ್ಲ. ಕೇಳಿದ್ರೆ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರುವಂಥ ತೆರಿಗೆ ಕೊಡ್ತಾ ಇಲ್ಲ, ನಾವೇನು ಮಾಡೋದು ಅಂಥೇಳಿ. ಈ ರೀತಿಯ ಉಡಾಫೆಯ ಉತ್ತರಗಳು. ಅಭಿವೃದ್ಧಿ ಕೆಲಸ ಆಗಬೇಕು, ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅದನ್ನು ಮಾಡುತ್ತೆ. ಕೇಂದ್ರ ಸರ್ಕಾರ ಹೇಳ್ತಾ ಇರೋದೇನು, ಇವರಿಗೆ ಕೊಡುವಂಥ ದುಡ್ಡುಗಳನ್ನು ಇವರೇನು ಅಭಿವೃದ್ಧಿಗೆ ಬಳಸ್ತಾ ಇದ್ದಾರಾ, ಎಲೆಕ್ಷನ್ಗೆ ಬಳಸ್ತಾ ಇದ್ದಾರೆ ಅಂಥೇಳಿ ಅವ್ರ ಕಡೆಯಿಂದ ಆ ರೀತಿಯ ಉತ್ತರ. ಇವರು ಅವರಿಗೆ ಹೇಳೋದು, ಅವರು ಇವರಿಗೆ ಹೇಳೋದು ಆಗ್ತಾ ಇದೆ. ಬಿಟ್ಟರೆ ಬೆಂಗಳೂರಿಗೆ ಒಂದು ಒಳ್ಳೆಯ ರಸ್ತೆ ನಿರ್ಮಾಣ ಆಗ್ತಾ ಇಲ್ಲ. ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡುವಂಥ ಬೆಂಗಳೂರು, ಬಟ್ ಬೆಂಗಳೂರಿಗೆ ಈ ರೀತಿಯಾಗಿ ಮೋಸ ಆಗ್ತಾ ಇದೆ, ಈ ರೀತಿಯಾಗಿ ಹಿನ್ನಡೆ ಆಗತ್ತೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂಥೇಳಿ. ಪ್ರತಿ ವರ್ಷವೂ ಕೂಡ ಗುಂಡಿಗಳನ್ನು ಮುಚ್ಚಬೇಕು, ಅದಕ್ಕೆ ಇಂತಿಷ್ಟು ಅಮೌಂಟ್ ಅಂತ ಬಿಡುಗಡೆ ಆಗಿದೆ, ಕೋಟ್ಯಾಂತರ ರೂಪಾಯಿ. ಯಾವಾಗ ಈ ಗ್ರೇಟರ್ ಬೆಂಗಳೂರು ಆಯ್ತಲ್ಲ ಅಧಿಕೃತವಾಗಿ, ಆವಾಗ ಕೋಟಿ ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ರಸ್ತೆಗಳನ್ನು ಮುಚ್ಚಾಕಬೇಕು ಅಂಥೇಳಿ. ಸರ್ಕಾರ ಕೂಡ ಎಚ್ಚರಿಕೆ ಕೊಟ್ಟಿದೆ, ಡೆಡ್ಲೈನ್ ಕೂಡ ಕೊಟ್ಟಿದೆ. ಒಂದು ವೇಳೆ ರಸ್ತೆ ಗುಂಡಿಗಳನ್ನು ಮುಚ್ಚಿಲ್ಲ ಅಂತ ಹೇಳಿದ್ರೆ ಅಂತಹ ಅಧಿಕಾರಿಗಳ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ, ನೇರವಾಗಿ ಸಸ್ಪೆಂಡ್ ಮಾಡ್ತೀವಿ ಅಂತ. ಆದರೆ ಅಧಿಕಾರಿಗಳು ಹೆದರ್ತಾ ಇಲ್ಲ, ಯಾಕೆಂದರೆ ಅಧಿಕಾರಿಗಳು ಕೂಡ ಗೊತ್ತು ರಸ್ತೆ ಗುಂಡಿಯನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅದು ಹಾಗೆ ಇರಬೇಕು, ಬಿಲ್ ಸ್ಯಾಂಕ್ಷನ್ ಆಗಬೇಕಲ್ಲ. ಈಗ ರಸ್ತೆ ಗುಂಡಿನ ಮುಚ್ಚಬೇಕು ಅಂದರೆ ಇಂತಿಷ್ಟು ಕೋಟಿ ಕೆತ್ತಬೇಕು, ಆಮೇಲೆ ಮುಚ್ಚಿಬಿಟ್ರೆ ಅಲ್ಲಿ ಅಮೌಂಟ್ ಬರಲ್ಲ. 5 ವರ್ಷ ಇದನ್ನೇ ತಿಳ್ಕೊಂಡು ಬರ್ತಾ ಇರುವಂಥದ್ದು. ಇದು ಕಾಂಗ್ರೆಸ್, BJP, JDS ಅಂತಲ್ಲ, ಎಲ್ಲರೂ ಒಂದೇ ನಾಣ್ಯದ 3 ಮುಖಗಳು ಇದ್ದಾವೆ ಇಲ್ಲಿ. ಸೊ ಹಂಗಾಗಿ ಈ ಸಮಸ್ಯೆ ಯಾರಿಂದಲೂ ಕೂಡ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ. ಆಗತ್ತೆ, ಬಟ್ ಜನ ಎಚ್ಚೆತ್ಕೊಳ್ಬೇಕು, ಜನ ಪ್ರಶ್ನೆ ಮಾಡಬೇಕು, ಇದು ಯಾರ ನಿರ್ಲಕ್ಷ್ಯ ಅಂಥೇಳಿ. ಜನ ಪ್ರಶ್ನೆ ಮಾಡಿದ್ರೇ ಮಾತ್ರ ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ ಗುಂಡಿಯಿಂದಾಗಿ ಸಾವನ್ನಪ್ಪುವಂಥ ಸಂಖ್ಯೆ ಮತ್ತೆ ಜಾಸ್ತಿ ಆಗತ್ತೆ. 15 ಜನ ತಮ್ಮ ತಪ್ಪಿಲ್ಲದಿದ್ದರೂ ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ರಸ್ತೆ ಗುಂಡಿಯಿಂದಾಗಿ. ಅಂದರೆ ಹೋಗ್ತಾರೆ, ಗುಂಡಿಯನ್ನು ತಪ್ಪಿಸ್ಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆಪೋನೆಂಟು ಅಥವಾ ಹಿಂದ್ಗಡೆಯಿಂದ ಯಾವುದೇ ಮತ್ತೊಂದು ವಾಹನ ಬಂದು ಹರ್ಕೊಂಡು ಹೋಗಿ ಪ್ರಾಣವನ್ನು ಕಳೆದುಕೊಂಡಿರುವಂಥ ಘಟನೆಗಳು ನಡೀತಾವೆ. ಸೊ ಹಂಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂತೇಳಿ ಗ್ಯಾರಂಟಿಯನ್ನು ಕೊಟ್ಟಿದ್ದೀರಿ, ಆ ಗ್ಯಾರಂಟಿಯ ಜೊತೆಗೆ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಆಗಬೇಕಾಗತ್ತೆ. ಸೊ ಹಂಗಾಗಿ ನಿಮಗೆ ಫೋನ್ ಕಾಲ್ ಕೂಡ ಇರುತ್ತೆ. ಅಂದರೆ ರಸ್ತೆ ಗುಂಡಿಯನ್ನು ಮುಚ್ಚಲಿಕ್ಕೆ ಯಾಕೆ ಹಿಂದೆಟ್ಟನ್ನು ಹಾಕ್ತಾ ಇದೆ, ಯಾಕೆ ಈ ರೀತಿಯ ಸಮಸ್ಯೆ ಆಗುತ್ತೆ, ಇದಕ್ಕೆ ಪರಿಹಾರ ಇದೆಯಾ ಇಲ್ಲ ಅನ್ನೋದನ್ನು ನೀವು ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ರಸ್ತೆಗಳಿದ್ದಾವೆ ಎಲ್ಲವೂ ಕೂಡ ಎಲ್ಲ ಕಡೆಯೂ ಕೂಡ ಇದೇ ಸಮಸ್ಯೆ ಇದೆ, ಎಲ್ಲ ಕಡೆ ಸಮಸ್ಯೆ ಇದೆ. ಬಟ್ ಆಗ್ತಾ ಇಲ್ಲ, ಬರೀ ತೇಪೆ ಹೆಚ್ಚುವಂಥ ಕೆಲಸ ಆಗ್ತಾ ಇದೆ. ಅಂದರೆ ಕ್ವಾಲಿಟಿ ಕಾಂಟ್ರಕ್ಷನ್ ಆಗ್ತಾ ಇಲ್ಲ, ಅಲ್ಲಿ ಕ್ವಾಲಿಟಿ ಕಾಮಗಾರಿ ನಡೀತಾ ಇಲ್ಲ. ಸೊ ಹಂಗಾಗಿ ಅದನ್ನು ಪರೀಕ್ಷೆ ಮಾಡೋದು ಹೇಗೆ ಅಂಥೇಳಿ, ಯಾಕೆ ಅಂತ ಹೇಳಿದ್ರೆ ಜನಸಾಮಾನ್ಯರ ಪ್ರಶ್ನೆ ಮಾಡಬೇಕು. ಇಂತಿಷ್ಟು ಕೋಟಿ ಹೋಗುತ್ತೆ, ತೇಪೆ ಹಚ್ಚುವಂಥ ಕೆಲಸ ಆಗುತ್ತೆ, ಮತ್ತೆ ಒಂದು 8 ದಿನನೋ 10 ದಿನದಲ್ಲಿ ಮತ್ತೆ ಕಿತ್ತು ಬಂದುಬಿಡುತ್ತೆ, ಮತ್ತೆ ಅದಕ್ಕೆ ಇಂತಿಷ್ಟು ಸ್ಯಾಂಕ್ಷನ್ ಆಗುತ್ತೆ, ಮತ್ತೆ ಅದನ್ನು ಅಮೌಂಟನ್ನು ತೆಗೆದುಕೊಳ್ತಾರೆ, ಮತ್ತೆ ತೇಪೆ ಹಚ್ಚುವಂಥ ಕೆಲಸ ಆಗ್ತಾ ಇದೆ. ಬಟ್ ಸಮಸ್ಯೆ ಹಾಗೇ ಇದೆ, ಆ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದಾಗಿ ಈ ರೀತಿಯ ಸಮಸ್ಯೆಗಳು ಎದ್ದು ಕಾಣ್ತಾ ಇರುವಂಥದ್ದು. ಮಳೆ ಬಂದರೆ ಸಾಕು, ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಇರುತ್ತೆ. ಹೋಗುವಂಥ ಸಂದರ್ಭದಲ್ಲಿ ಗುಂಡಿ ಇದೆಯೋ ಏನಿದೆಯೋ ಒಂದು ಗೊತ್ತಾಗೋದಿಲ್ಲ. ಸೊ ಈ ರೀತಿಯ ಸಮಸ್ಯೆ ಇದೆ. ಅಂದರೆ ಆಳವಾಗಿ ರಸ್ತೆ ಗುಂಡಿಗಳು ಇದ್ದಾವೆ, ಕಣ್ಣು ಮುಂದೆನೇ ಇರ್ತವೆ. ಆದರೆ ಇಲ್ಲಿ ರಾಜಕಾರಣಿಗಳ ಮನೆಯ ಮುಂಭಾಗದಲ್ಲಿ ಯಾವುದೇ ರೀತಿಯಾಗಿ ಗುಂಡಿ ಇರೋದಿಲ್ಲ, ಉದ್ಯಮಿಗಳ ಮನೆಯ ಮುಂಭಾಗದಲ್ಲಿ ಯಾವುದೇ ರೀತಿಯಾಗಿ ಗುಂಡಿ ಇರೋದಿಲ್ಲ. ಬಟ್ ಈ ಸಾರ್ವಜನಿಕ ರಸ್ತೆ ಏನಿದೆಯಲ್ಲ, ರೋಡ್ ಏನಿದೆಯಲ್ಲ, ಅಲ್ಲಿ ಮಾತ್ರ ಈ ರೀತಿಯ ಸಮಸ್ಯೆ ಕಾಣ್ತಾ ಇದೆ. ಯಾಕೆ ನಿರ್ಲಕ್ಷ್ಯ ಅಂತ ಮಾತೆತ್ತಿದ್ರೆ ಜನಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ ಅನ್ನಂತ ಹೇಳುವಂಥ ಸರ್ಕಾರ ಪದೇ ಪದೇ ಎಡವ್ತಾ ಇದೆ. ಇದಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡಬೇಕಾಗಿರೋರು ನಾವು, ಅಂದರೆ ಜನಸಾಮಾನ್ಯರು ಕೊಡಬೇಕು, ಪ್ರಶ್ನೆ ಮಾಡಬೇಕು.
ಗ್ಯಾರಂಟಿ ಕೊಟ್ಟಿದ್ದಾರೆ, ಮಂತ್ಲಿ 2,000 ಬರುತ್ತೆ, ಫ್ರೀಯಾಗಿ ಓಡಾಡ್ತೀವಿ, ಅದು ಯಾವುದು ಮ್ಯಾಟ್ರ್ ಆಗೋದಿಲ್ಲ. ಬೇಕಾಗಿರೋದು ಒಂದು ಶಿಕ್ಷಣ, ನಮ್ಮಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ, ಓಡಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ರಸ್ತೆ ಇದೆಯಾ ಇಲ್ಲ, ಹಾಸ್ಪಿಟಲ್ ವ್ಯವಸ್ಥೆ ಯಾವ ರೀತಿಯಾಗಿದೆ, ಅದರ ಕಡೆ ಗಮನ ಕೊಡಬೇಕು. ಈಗ ಬರುವಂಥ ತೆರಿಗೆಗಳನ್ನು ಎಲ್ಲವೂ ಗ್ಯಾರಂಟಿಗೆ ಕೊಟ್ಬಿಟ್ರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಎಲ್ಲಿ ಆಗ್ತಾ ಇದೆ ಅಂತೇಳಿ 2.5 ವರ್ಷ ಆಯಿತು. ಬರೀ ಇದನ್ನೇ ಹೇಳ್ಕೊಂಡೇ ಬಂದಿದ್ದಾರೆ ಹೊರತು ನಾವು ಇಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ, ಇಲ್ಲಿ ಹಂಗಾಗಿದೆ ಅಂತೇಳಿ ಯಾರು ಕೂಡ ಹೇಳ್ತಾ ಇಲ್ಲ. ಸ್ವತಃ ಈ ಪಕ್ಷದ ಅಂದರೆ ಈ ಸರ್ಕಾರದ ಸಚಿವರುಗಳು, ಶಾಸಕರು ನೇರವಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು, ಅಸಮಾಧಾನವನ್ನು ಹೊರಹಾಕಿದ್ರು. ಗ್ಯಾರಂಟಿಯನ್ನು ಕೊಟ್ಟಿದ್ರು, ಗ್ಯಾರಂಟಿಯಿಂದಾಗಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಜನ ನಮಗೆ ಉಗಿತಾ ಇದ್ದಾರೆ ಅಂತೇಳಿ. ಉಗಿಸ್ಕೊಳ್ಳಿ, ಯಾಕೆ ಆಗ್ತಾ ಇಲ್ಲ ಅಂತ. ಅಂದರೆ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಈ ಸರ್ಕಾರಕ್ಕೆ. ಇದನ್ನು ನಾವು ಹೇಳ್ತಾ ಇಲ್ಲ, ಗುತ್ತಿಗೆದಾರರು ಹೇಳ್ತಾ ಇರುವಂಥದ್ದು. ಗುತ್ತಿಗೆದಾರರು ಕೂಡ ನೇರವಾಗಿ ಸರ್ಕಾರಕ್ಕೆ ವಾರ್ನಿಂಗ್ ಮಾಡಿದ್ದಾರೆ, ನಮಗೆ ಬರಬೇಕಾಗಿರುವಂಥ ಬಾಕಿ ಬಿಲ್ಲನ್ನು ನೀವು ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬಂಡವಾಳವನ್ನು ಬೆಚ್ಚಿಡ್ತೀವಿ ಅಂತ ಸರ್ಕಾರಕ್ಕೆ ಆವಾಜ್ ಹಾಕಿರೋದು ಗುತ್ತಿಗೆದಾರರು. 40% BJP ಅಧಿಕಾರದ ಅವಧಿಯಲ್ಲಿತ್ತು, 60% ಈ ಸರ್ಕಾರದ ಅವಧಿಯಲ್ಲಿದೆ. ಗುತ್ತಿಗೆದಾರರು ಅವರು ಕೊಡಬೇಕಾಗಿರುವಂಥ ಬಾಕಿ ಬಿಲ್ಲನ್ನು ಕೊಡ್ತಾ ಇಲ್ಲ ಅಂದರೆ ಎಲ್ಲಿಂದ ಅವರು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ? ಎಲ್ಲಿ ಕಾಮಗಾರಿ ಸ್ಪಷ್ಟವಾಗಿ ಎಲ್ಲಿ ಆಗುತ್ತೆ? ಗುಣಮಟ್ಟದ ಕಾಮಗಾರಿ ಆಗಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಇಂಥವರಿಗೆ ಎಷ್ಟು ಹೋಗಬೇಕು, ಇಂಥವರಿಗೆ ಇಷ್ಟು ಹೋಗಬೇಕು, ಅವರವರಿಗೆ ಅವ್ರು ಹಂಚ್ಕೊಳ್ತಾರೆ. ಬಟ್ ಜನಸಾಮಾನ್ಯರು, ಸಾರ್ವಜನಿಕರು ಬಲಿಯಾಗ್ತಿದ್ದಾರೆ ರಸ್ತೆ ಗುಂಡಿಗಳಿಂದಾಗಿ. ಉದ್ಯಮಿಗಳು, ITBT ಕಂಪನಿಗಳು ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇವೆ. ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದ್ರೆ ಉಡಾಫೆಯ ಉತ್ತರಗಳು ಬರ್ತಾ ಇದೆ, ಹೋಗೋದಾದರೆ ಹೋಗಲಿ ಬಿಡಿ ಅಂತ. ಹಂಗಾಗಲಿಕ್ಕೆ ಬಿಡಬಾರ್ದು. ಕೈ ಕಾಲು ಹಿಡಿದಾದರೂ ಕರೆಸ್ಕೊಳ್ಬೇಕು. ಆ ರೀತಿಯ ವಾತಾವರಣ ನಿರ್ಮಾಣ ಮಾಡಬೇಕು. ನೀವು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನ ಇರುವಂಥದ್ದು ಬೆಂಗಳೂರಿನಲ್ಲಿ, ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡುವಂಥದ್ದು ಬೆಂಗಳೂರಿನಲ್ಲಿ. ಉತ್ತಮ ತೆರಿಗೆ ಇದೆ, ಬೆಂಗಳೂರಿಗೆ ಉತ್ತಮ ಭವಿಷ್ಯ ಇದೆ. ಗಾರ್ಡನ್ ಸಿಟಿ ಅಂತ ಕರಿತೀವಿ, ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಈ ಗುಂಡಿಗಳ ಸಿಟಿ ಆಗಲಿಕ್ಕೆ ಬಿಡಬೇಡಿ. ಗುಂಡಿಗಳ ಮುಕ್ತ ಬೆಂಗಳೂರು ಆಗೋದು ಯಾವಾಗ ಅಂತ. ಎಸ್, ನಮ್ಮ ಜೊತೆಗೆ ಅನಿಲ್ ಕುಮಾರ್ ಅವರಿದ್ದಾರೆ, ಚಾಮರಾಜಪೇಟೆಯಿಂದ ಕರೆ ಮಾಡಿದ್ದಾರೆ. ಅನಿಲ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಅನಿಲ್ ಅವರೇ, ನೀವು ನೋಡ್ತಾ ಇದ್ರಿ, ಕಳೆದ 1.5 ತಿಂಗಳಿಂದ ನಿರಂತರವಾಗಿ ಗುಂಡಿ ಮುಚ್ಚುವಂಥ ಕೆಲಸ ಆಗ್ತಾ ಇದೆ ಅಂತ ಸರ್ಕಾರ ಹೇಳ್ಕೊಂಡೇ ಬಂದಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಗುಂಡಿ ಮುಚ್ಚುವಂಥ ಕೆಲಸ ಆಗ್ತಾ ಇಲ್ಲ. ಈ ಸಮಸ್ಯೆ ದಿನನಿತ್ಯ ಹಂಗೆ ನಡೀತಾ ಇದೆ. ಈ ಗುಂಡಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತುಂಬಾ ತೊಂದರೆ ಆಗುತ್ತೆ ಸರ್. ನನ್ ಮೊನ್ನೆ ಜ್ಞಾನ ಭಾರತಿ ಒಂದು ಹಳ್ಳ ನೋಡ್ಲಿಲ್ಲ, ಅದೊಂದು ಹಳ್ಳಕ್ಕೆ ನಮ್ಮ ಫ್ರೆಂಡ್ ಓಡಿಸ್ತಿದ್ದ, ನಾನು ಹಿಂದೆ ಕೂತಿದ್ದೆ. ನಾನು ನಿಜವಾಗ್ಲೂ ಏನ್ ಮೂಳೆಗಳೇ ಮುರಿದೋಯ್ತು ಬೆಂದು ಅಂತ ಡೌಟ್ ಆಗೋಯ್ತು. 2 ವೀಲರ್ ಅವ್ರಿಗಂತೂ ಏನೋ ನೀರ್ಗೀರೆಲ್ಲ ಬಿಟ್ಟಿದ್ರೆ ಹಳ್ಳಗಳೇ ಕಾಣಲ್ಲ ಮಳೆ ಬಂದ್ಬಿಟ್ರೆ. ಮತ್ತೇನೋ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಏರಿಯಾದಲ್ಲೂ ಒಂದ್ ಕಡೆ ಅಗಿತಾನೆ ಇರ್ತಾರೆ, ಒಂದ್ ಕಡೆ ಮುಚ್ತಾರೆ, ತಿರ್ಗಾ ಅಗಿತಾರೆ. ರೋಡ್ಗಳೆಲ್ಲ ಫುಲ್ ಅಧ್ವಾನ ಆಗ್ಬಿಟ್ಟಿದೆ. ಅದೇನ್ ಕೆಲಸ ಮಾಡ್ತಿದಾರೆ ನಾ ಇಂಜಿನಿಯರ್ಗಳಿಗೆ ಗೊತ್ತು. ಒಂದ್ ಕೆಲಸ ಕೈ ಹಾಕಿದ್ರೆ ಅದನ್ನ ಕಂಪ್ಲೀಟ್ ಮಾಡಲ್ಲ, ತಿರ್ಗಾ ಅರ್ಧಂಬರ್ಧ ಮಾಡ್ತಾರೆ. ಒಂದಿನ ಮಾಡಿದ್ರೆ 15 ದಿನ ಕೆಲಸನೇ ಮಾಡಲ್ಲ. ಅದೇನ್ ಟಾರ್ಗೆಟ್, ಅದೇನೋ ಅದ್ ಯಾರು ಗೊತ್ತು, ನನ್ಗಂತೂ ಒಂದು ಗೊತ್ತಿಲ್ಲ. ಮೋಸ್ಟ್ಲಿ ಎಲೆಕ್ಷನ್ ಬರ್ಬೇಕು ಅಂತ ಸರ್. ಅವಾಗ ಅಂದ್ರೆ ಅವ್ರು ಓಡಾಡ್ತಾರಲ್ಲ, ಅವಾಗ ಬೆನ್ನು ಅದು ಇದು ಬರಬಾರ್ದು ಅಂದ್ಬಿಟ್ಟು ಅವಾಗ ನೋಡಿ ರೋಡೆಲ್ಲ ಹಾಕ್ತಿದೀವಿ ಅಂದ್ಬಿಟ್ಟು ಇನ್ನೂ 1-2 ವರ್ಷ ಕಾದ್ರೆ ಆಟೋಮೆಟಿಕ್ ಆಗಿ ಅವರೇ ಹಾಕ್ಸ್ಬೋದೇನೋ. ಎಲೆಕ್ಷನ್ ಟೈಮ್ ಅಲ್ಲಿ ತೇಪೆ ಹಾಕ್ಬಿಡ್ತಾರೆ. ಅವಾಗ ಅವ್ರು ಎಷ್ಟು ಎಲ್ಲಿ ಓಡಾಡ್ತಾರೆ ಅಲ್ಲಿ ತೇಪೆ ಹಾಕಿ 1 ವಾರ ಬಂದ್ರೆ ಸಾಕು ಎಲೆಕ್ಷನ್ ಓಡಾಡ್ಲಿಕ್ಕೆ. ಹೆಂಗ್ ಮಾಡ್ತಾರೆ? ಯಾಕಂದ್ರೆ ಅವ್ರಿಗೆ ಬ್ಯಾಕ್ ಪೈನ್ ಆಗ್ಬಾರ್ದಲ್ಲ. ಅವ್ರೇನಾರು ಓಡಾಡ್ಬೇಕಾದ್ರೆ ಹಳ್ಳ ಗಿಳ್ಳ ಇದ್ರೆ ಬ್ಯಾಕ್ ಪೈನ್ ಆಗುತ್ತಲ್ಲ. ಅವರೆಲ್ಲ ಒಳ್ಳೊಳ್ಳೆ ಐಷಾರಾಮಿ ಕಾರಲ್ಲಿ ಓಡಾಡ್ತಾರೆ ಬಿಡಿ. ನಮ್ಮಂತ 2 ವೀಲರ್ ಅಲ್ಲಿ ಓಡಾಡೋರಿಗೆ ಗೊತ್ತಾಗತ್ತೆ ಕಷ್ಟ ಏನು ಅಂತ. ಅವ್ರಿಗೇನೆಲ್ಲ ಒಳ್ಳೆ ಫಾರ್ಚುನರು ಇನ್ನೋವಾ ಅಲ್ಲಿ ಓಡಾಡ್ತಾರೆ, ಅವ್ರಿಗೇನ್ ಗೊತ್ತಾಗುತ್ತೆ. 2 ವೀಲರ್ ಅಲ್ಲಿ ಓಡಾಡೋ ಗೊತ್ತಾಗುತ್ತೆ ಏನು ರೋಡ್ ಏನು ಎತ್ತ ಅಂತ. ತುಂಬಾ ಕಷ್ಟ ಇದೆ ಸರ್. ಒಂದು ರೋಡ್ ಸರಿ ಇಲ್ಲ ನಮ್ಮ ಚಾಮರಾಜಪೇಟೆಯಲ್ಲಿ. ಕೆಲಸ ಮಾಡ್ತಾನೆ ಇದ್ದಾರೆ, ಅದು ಯಾವ ಕಾಲಕ್ಕೆ ಮುಗಿಸ್ತಾರೆ ಏನೋ ಗೊತ್ತಿಲ್ಲ. ಎಲ್ಲಿ? ದಾವಸ್ಪೇಟೆನಾ? ಚಾಮರಾಜಪೇಟೆಯಲ್ಲಿ ಇರೋದು 6 ಮೈಲ್ ರೋಡ್. ಫುಲ್ ಎಷ್ಟೊಂದ್ ಜನ ಮೀಡಿಯಾ ಅವರು ಬಂದಿದ್ರು. ಎಲ್ಲ ಅರ್ಧಂಬರ್ಧ ಕೆಲಸ ಮಾಡ್ತಾರೆ, ಅಗಿತಾರೆ, ಮುಗಿಸ್ತಾರೆ. 15 ದಿನ 1 ತಿಂಗಳಾದ್ರೂ ತಿರ್ಗಾ ಮಾಡಲ್ಲ. ಒಂದ್ ಕೆಲಸ ಕೈ ಹಾಕುತ್ತಲ್ಲ, ಒಂದ್ ಟಾರ್ಗೆಟ್ ಇಟ್ಟು ಇಷ್ಟ ಅಂತ ಮಾಡ್ಕೊಡ್ಬೇಕು. ಅವ್ರು ಏನಂದ್ರೆ ಏನಿಲ್ಲ, ಒಂದ್ ಕಡೆ ಅಗಿತಾರೆ, ಒಂದ್ ಕಡೆ ಮುಚ್ತಾರೆ, ತಿರ್ಗಾ ಅಗಿತಾರೆ, ಮುಚ್ತಾರೆ. ಒಂದ್ ರೋಡ್ ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೊಂದ್ ರೋಡ್ ತಗೊಳ್ಳೋಣ ಹಂಗಿಲ್ಲ. ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿಟ್ಟಿದ್ದಾರೆ. ರೋಡ್ಗಳೇ ಇಲ್ಲ, ಗುಂಡಿ ಇರ್ಲಿ, ರೋಡೂ ಇಲ್ಲ. ನಮ್ಮ ಏರಿಯಾಗೆಲ್ಲ ಹೋಗ್ಬೇಕಂದ್ರೆ ಬಳಸ್ಕೊಂಡು ಹೋಗ್ಬೇಕು. ಮಳೆಗಳೇ ಬಂದ್ಬಿಟ್ರೆ ಅಂತೂ ನಡ್ಕೊಂಡು ಹೋಗಕ್ಕಾಗಲ್ಲ, ಜಾರಿ ಎಷ್ಟೊಂದ್ ಜನ ಬಿದ್ದವ್ರೆ. ರೋಡೇ ಇಲ್ಲ ನಮ್ ಚಾಮರಾಜಪೇಟೆಗೆಲ್ಲ, ರೋಡೆಲ್ಲ ಕೂಡಿಸ್ಬಿಟ್ಟಿದ್ದಾರೆ. ಯಾರ ನಿರ್ಲಕ್ಷ್ಯ ಅಂತ ಅನಿಸ್ತಾ ಇದೆ ಅನಿಲ್ ಅವರೇ ನಿಮ್ಗೆ? ಯಾರ ನಿರ್ಲಕ್ಷ್ಯ? ಯಾಕೆ ಈ ರೀತಿಯಾಗಿ ಗುಂಡಿಗಳು ಕಣ್ಮುಂದೆ ಕಾಣ್ತಿದ್ರು ಕೂಡ ಯಾಕೆ ಈ ರೀತಿಯ ಬೇಜವಾಬ್ದಾರಿ ಅಂತ? ಯಾರು ಅಂತ ಹೆಂಗ್ ಹೇಳಕ್ಕಾಗುತ್ತೆ ಸರ್ ನಾವು? ಅವ್ರ ಕಾಂಟ್ರಾಕ್ಟರ್ ನಮ್ಗೆ ಬಿಲ್ ಆಗತ್ತೆ ನಾವ್ ಮಾಡೋದು ಅಂತಾರೆ. ಅದೇನ ಎಲ್ಲ ದೊಡ್ಡವ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಅವರು
ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಸುಮ್ನೆ ಗುದ್ಲಿ ಪೂಜೆಗಳು ಮಾಡ್ತಾರೆ ಅಷ್ಟೇ. ಬಿಲ್ಡಪ್ ಕೊಡ್ತಾರೆ, ಆ ಬೋರ್ಡ್ ಈ ಬೋರ್ಡ್ ಹಾಕ್ತಾರೆ, ಇಷ್ಟು ಕೋಟಿ ತಂದ್ವಿ ಅಷ್ಟು ಕೋಟಿ ತಂದ್ವಿ ಅಂತಾರೆ ಅಷ್ಟೇ. ಅದನ್ನ ನೋಡ್ಬಿಟ್ಟು ಖುಷಿ ಬೀಳ್ಬೇಕಷ್ಟೇ ನಾವು. ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಇಷ್ಟು 1000 ಕೋಟಿ ಬಂದಿದೆ ಅಂತ ಇರಲ್ಲ, ಅದೇ ನಮ್ ಖುಷಿ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಪ್ರಯೋಜನ ಇಲ್ಲ ಬಿಡಿ. ಯಾರಿಗೆ ಅಂತ ಹೇಳಕ್ಕಾಗುತ್ತೆ ಸರ್, ನಾವು ಎಲ್ಲ ದೊಡ್ಡವರೇ ಇದ್ದಾರೆ. ಅವ್ರು ಕೇಳಿದ್ರೆ ಇನ್ನೊಬ್ರು ತೋರಿಸ್ತಾರೆ, ಇನ್ನೊಬ್ರು ಕೇಳಿದ್ರೆ ಇನ್ನೊಬ್ಬನ್ ತೋರಿಸ್ತಾರೆ. ನಾವ್ ಯಾರನ್ನ ಅಂತ ಬ್ಲೇಮ್ ಮಾಡೋಣ? ಎಲ್ಲ ದೊಡ್ಡವರೇ ನಾನೇ ಎಚ್ಚೆತ್ಕೊಳ್ಬೇಕು, ಇಲ್ಲ ಅಂದ್ರೆ ಆಗಲ್ಲ ಇದು. ಥ್ಯಾಂಕ್ ಯು ಅನಿಲ್ ಅವರೇ, ಕರೆ ಮಾಡಿ ಮಾತನಾಡಿದಕ್ಕೆ. ಎಸ್, ನೋಡಿ ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು, ಯಾಕಂದರೆ ಬೈಕ್ ಸವಾರ ಫೋನ್ ಮಾಡಿದರು ಅನಿಲ್ ಅಂಥೇಳಿ, ಅವ್ರು ಹೇಳ್ತಾ ಇರುವಂಥ ದಿನ ಓಡಾಡ್ತಾ ಇದ್ದೀನಿ, ರಸ್ತೆ ಗುಂಡಿಗಳು ಹಾಗೇ ಇದ್ದಾವೆ, ಸ್ವಲ್ಪ ಮಾಡ್ತಾರೆ ಬಿಟ್ಟು ಹೋಗ್ತಾರೆ, ಸ್ವಲ್ಪ ಮಾಡ್ತಾರೆ ಬಿಟ್ಟು ಹೋಗ್ತಾರೆ. ಅಂದರೆ ಈ ರೀತಿಯಾಗಿ ಪ್ರಮುಖವಾಗಿ ಗುಂಡಿಗಳು ಇರೋದಿಲ್ಲ, ಗುಂಡಿಗಳು ಡೇ ಬೈ ಡೇ ಅದು ಒಂಥರ ಗುಂಡಿ ಆಗಲ್ಲ, ಆಮೇಲೆ ಅದು ದೊಡ್ಡದಾಗಿ ಕೆರೆ ಆಗಿಬಿಡುತ್ತೆ. ಈಗ ಆ ರೀತಿಯ ಪರಿಸ್ಥಿತಿ ಆಗ್ತಾ ಇದೆ. ಜನಸಾಮಾನ್ಯರು ಬೇಸರವನ್ನು ಹೊರಗಾಗ್ತಾ ಇರೋದು ಇದೇ ಕಾರಣಕ್ಕಾಗಿ. ಅಂದರೆ ಯಾಕೆ ಕೆಲಸವನ್ನು ಮಾಡ್ತಾ ಇಲ್ಲ, ನಮ್ಮ ಪರಿಸ್ಥಿತಿಯನ್ನು ಅವ್ರು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತೇಳಿ. ಹಾಗಾದರೆ ಯಾರ ನಿರ್ಲಕ್ಷ್ಯ ಇದು? ಯಾಕೆ ಡೆಡ್ಲೈನ್ ಕೊಟ್ಟಿದ್ರು ಕೂಡ ಅಧಿಕಾರಿಗಳು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ನೋಡಿ, ಕಳೆದ 5 ವರ್ಷದ ಡೇಟಾವನ್ನು ನೋಡಿದ್ರೆ ಈ ವರ್ಷದಲ್ಲಿ 8 ಜನ ಗುಂಡಿಯಿಂದ ಬಲಿಯಾಗಿದ್ದಾರೆ. ಸರ್ಕಾರ ಟಾರ್ಗೆಟ್ ಕೊಟ್ಟಿದ್ದೇನು, ದಿನಕ್ಕೆ 1000 ಗುಂಡಿಗಳನ್ನು ಮುಚ್ಚಾಕಬೇಕು ಅಂತೇಳಿ. ಅದು ಆಗ್ತಾ ಇದೆಯಾ? ಡೇಟಾ ಎಲ್ಲಿದೆ? ಯಾರ ಹತ್ರನೂ ಸಿಗೋದಿಲ್ಲ. ಆಮೇಲೆ BBMP ಹೇಳ್ತಾ ಇರುವಂಥದ್ದು 31ನೇ ತಾರೀಕಿಗೆ ಏನು ಡೆಡ್ಲೈನ್ ಏನು ಕೊಟ್ಟಿದ್ದಾರಲ್ಲ, 31ನೇ ತಾರೀಕಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಅಂದರೆ ಮಳೆ ಬರ್ತಾ ಇದೆ. ಮಳೆ ಎಲ್ಲಿದೆ ಸ್ವಾಮಿ? ಮಳೆ ಹೋಯಿತು, ಈ ತಿಂಗಳ ಲಾಸ್ಟ್ ಇರೋದು ಮಳೆ. ಆದರೆ ಉಡಾಫೆಯ ಉತ್ತರಗಳು, ಮಳೆ ಬರೋದರಿಂದಾಗಿ ಸರಿಯಾದ ರೀತಿಯಲ್ಲಿ ಗುಂಡಿಗಳನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ನೀವೇನೇ ಕಾಮಗಾರಿ ಮಾಡಿದರೂ ಕೂಡ, ಅಲ್ಲಿ ಏನೇ ಕೆಲಸ ಆದರೂ ಕೂಡ ಅದು ಮತ್ತೆ ಕಿತ್ಕೊಂಡು ಬರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಆಗೋದಿಲ್ಲ ಅಂತೇಳಿ. ಉಳಿದ ಟೈಮಲ್ಲಿ ಏನು ಮಾಡ್ತೀರಾ? ಮಳೆ ಬರುವಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ಎಲೆಕ್ಷನ್ ಬರುವಂಥ ಸಂದರ್ಭದಲ್ಲಿ ಈ ರೀತಿಯ ಚರ್ಚೆಗಳು ಆಗತ್ತೆ ಬಿಟ್ಟರೆ ಉಳಿದ ಟೈಮಲ್ಲಿ ಆಗೋದಿಲ್ಲ. ಎಲೆಕ್ಷನ್ ಟೈಮಲ್ಲೇ ಗುಂಡಿಗಳನ್ನು ಮುಚ್ಚಬೇಕು ಅಥವಾ ಗುಂಡಿಗಳನ್ನು ಮುಚ್ತೀವಿ, ಟಾರ್ಗೆಟ್ ಕೊಡೋದು ಯಾಕೆ? ದಿನ ಮಾಡಬಹುದಲ್ಲ, ಯಾವಾಗಲೂ ಅದನ್ನು ಮಾಡಬಹುದಲ್ಲ. ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ. ಈಗ ಸ್ಥಳೀಯ ಎಲೆಕ್ಷನ್ ಆಗಬೇಕು, BBMP ಎಲೆಕ್ಷನ್ ಆಗಬೇಕು. ಸೊ ಅಲ್ಲಿ ಜನರನ್ನು ಮೆಚ್ಚಿಸಿಕೊಳ್ಳೋದಕ್ಕೆ ಈ ರೀತಿಯ ತೇಪೆ ಹಾಕುವಂಥ ಕೆಲಸ ನಡೀತಾ ಇದೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇದೆ. ಗುಂಡಿಗಳನ್ನು ಮುಚ್ತಾ ಇದ್ರಿ, ಅದು ಹಿಂದ್ಗಡೆ ಹೆಂಗೆ ಕಿತ್ಕೊಂಡು ಬರ್ತಾ ಇದೆ ಅಂದರೆ ಕಳಪೆ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೀತಾ ಇಲ್ಲ. ಇದು ಕಾಮಗಾರಿಗಾಗಿ ಕಾಮಗಾರಿ, ಪದೇ ಪದೇ ಅದನ್ನೇ ಹೇಳ್ತಾ ಇರುವಂಥದ್ದು. ಎಷ್ಟು ಚಂದ ಇದೆ ನೋಡಿ, ಇದು ಕಾಮಗಾರಿಗಾಗಿ ಕಾಮಗಾರಿ ಅಂದರೆ ಒಂದು ಸರ್ಕಲ್ ಇದ್ದಂಗೆ, ಇದು ಚೈನ್ ಇದ್ದಂಗೆ. ಈ ಕಾಂಗ್ರೆಸ್ ಬಂತು ಅಂದರೆ ಅದನ್ನೇ ಕೆಲಸ ಮಾಡೋದು, BJP ಬಂತು ಅಂದರೆ ಅದೇ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಮಾಡೋದು. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ 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 ಯಶವಂತ್ ಅವ್ರು ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಾವು ಬೆಳಗಾವಿಯಿಂದ ಸರ್. ಹೇಳಿ ಸರ್, ಅಲ್ಲಿ ಏನೇನು ಸಮಸ್ಯೆ ಇದೆ ಪ್ರಮುಖವಾಗಿ ಬೆಳಗಾವಿ ಭಾಗದಲ್ಲಿ? ಬೆಳಗಾವಿ ವಿಭಾಗದಲ್ಲಿ ಅಂದ್ರೆ ನೀವು ತೋರಿಸ್ತಾ ಇದ್ರಲ್ಲ ಸರ್, ಅದಕ್ಕೆ ಹೇಳ್ತಾ ಇದೀವಿ. ನಾವು KSRTC ಡ್ರೈವರು. ಓಕೆ. ನಾವು ಹಾಸನದಲ್ಲಿ 22 ವರ್ಷ ಇದನ್ನ ಮಾಡಿದೀವಿ. ಎಲ್ಲಾ ಸರ್ಕಾರದವ್ರು ಬಂದ್ರು ಇದನ್ನೇ ಹೇಳುದು ಸರ್. ಏನಂತ? ಬರೀ ಈಗ ರಸ್ತೆ ಗುಂಡಿ ಮುಚ್ತೀವಿ, ಆಗ ರಸ್ತೆ ಗುಂಡಿ ಮುಚ್ತೀವಿ ಅಂತೇಳಿ. ಯಾವುದೇ ಊರಲ್ಲಿ ಯಾವುದೇ ಇದಾಗಿಲ್ಲ ಸರ್. ಅಲ್ಲ, ನೀವು KSRTC ಡ್ರೈವರ್ ಆಗಿರೋದ್ರಿಂದ ನೀವು ನೋಡಿರ್ತೀರಿ. ಅಂದರೆ ಡ್ರೈವಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆ ಗುಂಡಿಗಳು ಎಷ್ಟು ಅನಾಹುತವನ್ನು ತಂದು ಕೊಡುತ್ತೆ, ಯಾವ ರೀತಿಯಾಗಿ ಸಮಸ್ಯೆನ ಎದುರಿಸ್ತಾ ಇದ್ರಿ ನೀವು? ಸರ್, ನಾವು ಈಗ ಹಿಂದ್ಗಡೆಯಿಂದ ಬರ್ತಾ ಇದೀವಿ ಅಂತ ತಿಳ್ಕೊಳ್ಳಿ ಸರ್. ಓಕೆ. ಮುಂದ್ಗಡೆ ಬೈಕ್ ನಾನು ಹೋಗ್ತೈತ್ರ ಸರ್. ಅವನು ಏನ್ ಮಾಡ್ತಾನೋ ಸಡನ್ ಆಗಿ ಒಂದೇ ಸರಿ ಬ್ರೇಕ್ ಹಾಕ್ಬಿಡ್ತಾನೆ. ಬ್ರೇಕ್ ಹಾಕಿದಾಗ ಏನಾಗತ್ತೆ ಅಂದ್ರೆ ನಮ್ ಗಾಡಿ ಕಂಟ್ರೋಲ್ ಆಗಲ್ಲ. ಅವ್ನು ನೋಡಿದ ತಕ್ಷಣ ಒಂದೊಂದ್ಸರಿ ಗುಂಡಿಗೆ ಬ್ರೇಕ್ ಹಾಕ್ಬಿಡ್ತಾನ ಅವನು. ಅವಾಗ ಅವ್ನಿಗೆ ಏನಾರ ಸ್ವಲ್ಪ ಚೇತು ಇಲ್ಲ. ಈಗ ಇಂಪಾರ್ಟೆಂಟ್ ಕಾರ್ ಹೋಗ್ತಿದ್ದೆ, ಅವ್ರು ಬ್ರೇಕ್ ನೋಡಿದ್ರೆ ಒಂದೇ ಸಲ ಬ್ರೇಕ್ ಹಾಕ್ಬಿಡ್ತಾರೆ. ಹೌದೌದು. ಬ್ರೇಕ್ ಹಾಕಿದಾಗ ಒಂದ್ ಸ್ವಲ್ಪ ಹೆಚ್ಚಾದ್ರೆ 25,000 ಕೊಡು, 30,000 ಕೊಡು ಅಂತಾರ ಸರ್. ನಾವು ಎಲ್ಲಿಂದ ಕೊಡೋದು ಹೇಳಿ? ಆಮೇಲೆ ನಿಮ್ಮೇಲೆ ಬರೋದು. ಈಗ ಅವರು ಕಾರ್ನವರು ಅತಿ ಶ್ರೀಮಂತರು ಇರ್ತಾರೆ ಸರ್. ಅವ್ರು ಕೇಳೋದನ್ನ ನಮ್ಮನ್ನ ಕೇಳೋದು, KSRTC ಡ್ರೈವರ್ನ. ನಿನ್ ಬಸ್ ಬಂದು ಗುದ್ದಿದೆ, ಇದನ್ ಮಾಡಂತೇಳಿ. ಇವ್ರಿಗೆ ಏನ್ ಗೊತ್ತಾಗಲ್ವಾ? ಇಷ್ಟೊಂದು ಇವ್ರೆಲ್ಲಾ ಇದನ್ ಮಾಡ್ತಾ ಇದಾರೆ ಸರ್. ಈಗ ಯಾವುದೇ ಇದು ಬರ್ಲಿ, ಕಾಂಗ್ರೆಸ್ನವ್ರು ಬರ್ಲಿ, BJP ಅವ್ರ ಬರ್ಲಿ,
ಹೇಳೋದನ್ನೇ ಫಸ್ಟ್ ಅವರು ಅಧಿಕಾರಕ್ಕೆ ಬರುವವರಿಗೆ ಮಾತ್ರ ಹೇಳೋದು. ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯ ಹೇಳಾಕಿಲ್ಲ. ಅಂದ್ರೆ ಇಲ್ಲಿ ಮೂರ್ಖರಾಗ್ತಿರೋರು ಯಾರು? ಜನಸಾಮಾನ್ಯರ? ಏನ್ ಸರ್? ಇಲ್ಲಿ ಮೂರ್ಖರಾಗ್ತಿರೋರು ಯಾರು ಅಂತಂದ್ರೆ ಪ್ರಶ್ನೆ ಮಾಡದೇ ಇರೋರು ಯಾರು? ಜನಸಾಮಾನ್ಯರು ತಾನೆ. ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರೆ ಸರಿ ಹೋಗುತ್ತೆ. ಅಲ್ಲ, ಜನಸಾಮಾನ್ಯರು ಸರ್ ಇದು ಪ್ರಶ್ನೆ ಮಾಡೋದು ಮಾಡ್ಬೇಕಾಗಿತ್ತು. ಯಾರು ಮಾಡಕ್ಕಿಲ್ಲ. ಇನ್ನು ಏನು ಅಧಿಕಾರಿ ಇವ್ರು ಏನ್ ಮಾಡ್ತಾರ ಅಂದ್ರೆ, ಇವರು ನಮ್ಮ ರಾಜಕೀಯದವರು ಯಾರ ಯೂಸಕ್ಕೆ ಏನ್ ಮಾತಾಡ್ತಾರಲ್ಲ ಅದಕ್ಕೊಂದು ಬ್ರೇಕ್ ಹಾಕಿಬಿಡ್ತಾರ ಸರ್ ಇವರು. ನಮ್ಮ ಕಡೆ ನಾವು ಬೆಳಗಾಮಲ್ಲಿ ಸಾಕಷ್ಟು ನೋಡಿದ್ವಿ. ನಮ್ಮ ಕಡೆಯಿಂದನೇ ಯಾರ ಅಕಸ್ಮಾತ್ ವಿರೋಧ ಮಾಡಿದ್ರ ಅಂದ್ರೆ ಅವ್ರಿಗೆ ಅವ್ರ ಕಡೆ ಇದ್ದ ಜನರಿಂದ ತೊಂದರೆ ಮಾಡಿಬಿಡ್ತಾರೆ. ಅಂದ್ರೆ ಬೆಳಗಾವಿ ಭಾಗದಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ? ಹೌದು ಸರ್. ಓಕೆ, ನೋಡೋಣ ಏನೇನಾಗತ್ತೆ ಅಂತೇಳಿ. ಆಯ್ತು ಸರ್, ಥ್ಯಾಂಕ್ಸ್ ಸರ್. ಓಕೆ, ಥ್ಯಾಂಕ್ ಯು. ಎಸ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಸರ್? ನಾನು ಕರೆ ಮಾಡ್ತಿರೋದು KR ಪುರಂ ಇಂದ, ಬೆಂಗಳೂರಿಂದ ಸರ್. ಎಸ್, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸರ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ, ಸದ್ಯದ ಪರಿಸ್ಥಿತಿ, ಗುಂಡಿಗಳ ಒಂದು ಹಾವಳಿಯನ್ನು ನೋಡ್ತಾ ಇದ್ದಾರೆ. ಹೌದು ಸರ್, ಹೌದು. ಏನು ಹೇಳ್ತೀರಿ? ಹೌದು ಸರ್, ನಾವು IT ಕೆಲಸ ಮಾಡೋದು ವೈಟ್ ಫೀಲ್ಡ್ ಅಲ್ಲಿ. ಡೈಲಿ ಔಟರ್ ರಿಂಗ್ ರೋಡ್ ಅಲ್ಲಿ ಹೋಗ್ತೀವಿ. ಅಲ್ಲಿ ಎಸ್ಪೆಷಲಿ ಔಟರ್ ರಿಂಗ್ ರೋಡ್ ಅಲ್ಲಿ ತುಂಬಾ ಪಾಟ್ ಹೋಲ್ಸ್ ಆಗ್ಬಿಟ್ಟಿದೆ, ಎಸ್ಪೆಷಲಿ ಟಿನ್ ಫ್ಯಾಕ್ಟರಿ ಬ್ರಿಡ್ಜ್ ಮೇಲೆ. ಅರ್ಧ ರೋಡ್ ನ ಅಗ್ದಿದ್ದಾರೆ ಮತ್ತೆ ಪ್ಯಾಚ್ ವರ್ಕ್ ಮಾಡೋದಕ್ಕೆ. ಅದು ಆಲ್ರೆಡಿ ಅಗ್ಬಿಟ್ಟು 2 months ಹತ್ರ ಆಗಿದೆ. ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡ್ತಾನೆ ಇಲ್ಲ. ಮಳೆ ಬಂದಾಗ್ಲಂತೂ ಎಸ್ಪೆಷಲಿ ಹೂಡಿ ರೋಡ್ ಅಲ್ಲಿ ಹೋಗ್ತೀವಲ್ಲ, ಅಲ್ಲೆಲ್ಲ ಫುಲ್ ನೀರ್ ನಿಂತಿರುತ್ತೆ. ಕಂಪ್ಲೇಂಟ್ ಮಾಡಿದಾಗ್ಲೆಲ್ಲಾನು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ, ಅದೇ ಕಥೆನೇ. ಎಸ್ಪೆಷಲಿ ಮಳೆ ಬಂದಾಗ ಸ್ವಿಮ್ಮಿಂಗ್ ಪೂಲ್ ತರ ಆಗ್ಬಿಟ್ಟಿರುತ್ತೆ ಸರ್. ತುಂಬಾ ಕಷ್ಟ ಆಗುತ್ತೆ, ಎಸ್ಪೆಷಲಿ ಈವ್ನಿಂಗ್. ಅಂದ್ರೆ ಈ ರಾಜಕಾರಣಿಗಳು ಕೇವಲ ಮಾಧ್ಯಮದವ್ರ ಮುಂದೆ ಕೂತ್ಕೊಂಡು ನಾವು ಮಾಡಿಸ್ತೀವಿ ಅಂತ ಹೇಳ್ತಿದಾರ ಹೇಗೆ ಅಂತ? ಅಂದ್ರೆ ಗ್ರೌಂಡ್ಗೆ ಇಳಿದು ಕೆಲಸ ಆಗ್ತಾ ಇಲ್ಲ, ಹಂಗಾಯ್ತು ಇದು. ಹೌದು ಸರ್, ನಿಜ. ಅಂದ್ರೆ ಕೆಲವೊಂದು ಏರಿಯಾಗಳಲ್ಲಿ ಮಾತ್ರ ಹಂಗಾಗತ್ತೆ, ಸಾಕಷ್ಟು ಸಮಸ್ಯೆ ಇಡೀ ಬೆಂಗಳೂರಿನಾದ್ಯಂತ ಸಮಸ್ಯೆ ಇದೆ. ಹೌದು ಸರ್, ಹೌದು. ಆಮೇಲೆ ಹೈ ವೋಲ್ಟೇಜ್ ಲೈನ್ ಏನೋ ಕೇಬಲ್ ಎಳಿತಾ ಇದೀವಿ ಅಂತ ಅದೊಂದು ಹೇಳ್ತಿದ್ದಾರೆ. ಅದನ್ನ ರೋಡ್ ಮಧ್ಯದಲ್ಲಿ ಹಾಕೊಂಡು ಹೊರಡೋದು. ಹೌದು ಸರ್, ಅಲ್ಲೆಲ್ಲ ಫುಲ್ ನೀರು ನಿಂತಿರುತ್ತೆ, ಅದ್ರಲ್ಲೂ ಆಗ್ಬೇಕತ್ತೆ. ಸರಿ ಮಾಡೋಣ ಬಿಡಿ ಸರ್, ಇನ್ಮೇಲೆ ಸರಿ ಆಗುತ್ತೆ. ಕಷ್ಟ ಆಗಿದೆ. ನಿಮ್ ಕಡೆಯಿಂದ ಏನಾದ್ರೂ ಪೊಲಿಟಿಷಿಯನ್ಸ್ಗೆ ಹೇಳಿದ್ರೆ ಒಳ್ಳೇದಾಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಶಶಿಧರ್ ಅವರು ನಮಸ್ಕಾರ. ಸರ್ ನಮಸ್ಕಾರ, ಶಶಿಧರ್ ಅಂತ. ಗೊತ್ತಾಯ್ತು ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಸರ್? ನಾನು ಸಹಕಾರ ನಗರದಿಂದ. ನಾನು ಪ್ರತಿನಿತ್ಯ ಸಹಕಾರ ನಗರದಿಂದ ಜಿಗಣಿ ಓಡಾಡ್ತೇನೆ. ಎಲ್ಲಿಂದ? ಲಾಸ್ಟ್ ಸಹಕಾರ ನಗರದಿಂದ ಜಿಗಣಿ ನಮ್ಗೆ ಆಫೀಸ್ ಇದೆ, ಮೆಕ್ಯಾನಿಕಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೇನೆ. ಪ್ರತಿ ದಿವಸ ಓಡಾಡ್ತೀನಿ. ಸಮಸ್ಯೆ ಏನಂದ್ರೆ ಆಲ್ಮೋಸ್ಟ್ 1 ತಿಂಗಳಲ್ಲಿ 15ರಿಂದ 20 ಇನ್ಸಿಡೆಂಟ್ಸ್ ನಾನೇ ನೋಡಿದ್ದೀನಿ. ನನಗೆ ಆಲ್ರೆಡಿ 2 times ಆಕ್ಸಿಡೆಂಟ್ ಆಗಿದೆ. ಓಕೆ, ಇದು ಏನಂದ್ರೆ ಓನ್ಲಿ ಬಿಕಾಸ್ ಆಫ್ ಪಾಟ್ ಹೋಲ್ ಇಶ್ಯೂಸ್. ಅಂದ್ರೆ ಈಗ ನಿಮ್ಗೆ ಒಂದು ನಾರ್ಮಲ್ ಟೈಟ್ ಮೂವಿಂಗ್ ಟ್ರಾಫಿಕ್ ಇರುತ್ತೆ, ಯಾರೋ ಒಬ್ರು ಬ್ರೇಕ್ ಹಾಕ್ತಾರೆ, ಹಿಂದೆ ಹೋಗಿ ಕುತ್ಕೊಂಡು ಕಂಟಿನ್ಯೂಸ್ ಗಾಡಿಗಳು ಡ್ಯಾಮೇಜ್ ಆಗ್ತಾ ಇದೆ. ಅರೌಂಡ್ ಹೈರಲ್ಲಿ ನಾನು 70,000 ನಾನೇ ಸ್ಪೆಂಡ್ ಮಾಡಿದ್ದೀನಿ ಆಲ್ರೆಡಿ. ಏನ್ ಹೇಳ್ತೀರಿ? ಬಿಬಿಎಂಪಿಯ ನಿರ್ಲಕ್ಷ್ಯನ ಅಥವಾ ರಾಜಕಾರಣಿಗಳ ನಿರ್ಲಕ್ಷ್ಯನ? ಅಲ್ಲ, ಇದು ಅಧಿಕಾರಿಗಳ ನಿರ್ಲಕ್ಷ್ಯನ, ರಾಜಕೀಯ ನಿರ್ಲಕ್ಷ್ಯ ಅಂತ ಅನ್ಸದ ನಿಮ್ಗೆ? ಇದು ಮೋಟಿವ್ ಬೇಕು ಸರ್. ಅಂದ್ರೆ ನಾನು ಹೇಳೋದು, ಒಂದು ಫಿಲ್ ಮಾಡ್ಬೇಕು, ರಸ್ತೆ ಫಿಲ್ ಮಾಡ್ಬೇಕಂದ್ರೆ ಮೋಟಿವ್ ಬೇಕು, ಡ್ರೈವ್ ಬೇಕು. ಡ್ರೈವ್ ಏನಂದ್ರೆ ಅಡ್ಮಿನಿಸ್ಟ್ರೇಷನ್ ಡ್ರೈವ್ ಆಗ್ಬೇಕು. ಇವತ್ತು ರಾಜಕಾರಣಿಗಳು ಡ್ರೈವ್ ಮಾಡ್ತಾ ಇಲ್ಲ, ಹಾಗಾಗಿ ಏನಾಗ್ತಿದೆ ಅಂದ್ರೆ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಫಂಡಿಂಗ್ ಸಿಗ್ತಾ ಇಲ್ಲ. ಓಕೆ, ಇದು ಓವರ್ ಆಲ್ ಏನಂದ್ರೆ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಸರ್, ಓವರ್ ಆಲ್. ಅಲ್ಲ, ಅವರು ಗುಂಡಿಗಳ ಕಡೆ ಗಮನ ಕೊಡ್ತಾ ಇಲ್ಲ. ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, 2,000 ತಗೊಂಡೆ ಮನೇಲಿ ಇರಿ ಅಂತ ಹೇಳ್ತಾ ಇರೋದು. ನಿಮ್ಗೆ ರಸ್ತೆಗೆ ಬಾ, ಓಡಾಡು ಅಂತ ಯಾರು ಹೇಳ್ತಿದಾರೆ ಅಂತ ಅವ್ರು ಹೇಳ್ತಾ ಇರೋದು. ಹೌದು ಸರ್, ಕರೆಕ್ಟ್. 2,000 ತಗೊಂಡು ಮನೇಲಿ ಇರೋ ತರ ಪರಿಸ್ಥಿತಿ ಇಲ್ವಲ್ಲ ಸರ್ ಇವತ್ತು ರಾಜ್ಯದಲ್ಲಿ. 2,000 ಜೀವನ ನಡೆಯಲ್ಲ. ಅವ್ರಿಗೆ ಗೊತ್ತಾಗ್ಬೇಕಲ್ಲ, ಮೂರ್ಖರು ಅವರೆಲ್ಲ. ಅರ್ಥ ಮಾಡ್ಕೊಳ್ಬೇಕು. ಮೊದಲು ಅಭಿವೃದ್ಧಿ ಮಾಡಬೇಕು, ಆಮೇಲೆ ಉಳಿದಿತ್ತು ಅಂತ ಹೇಳಿದ್ರೆ ನೀವು ಕೊಡಿ 2,000, ಆಮೇಲೆ ತಿನ್ಕೊಂಡು ಮನೇಲಿ ಇರೋಣ ಅಂತ. ಖಂಡಿತ. ಏನ್ ಹೇಳ್ತೀರಿ? ಏನು ಎಚ್ಚರಿಕೆ ಕೊಡ್ತೀರಿ ಸರ್ಕಾರಕ್ಕೆ? ಸರ್ಕಾರ ಏನಂದ್ರೆ ಇವಾಗ ಈ ಒಂದು ಸಮಯದಲ್ಲಿ ಎಚ್ಚೆತ್ಕೊಬೇಕಾದಂತ ಪರಿಸ್ಥಿತಿ ಇದೆ ಸರ್. ಯಾಕೆಂದ್ರೆ ಎಲ್ಲಾರ್ಗು
ಯಾಕೆಂದ್ರೆ ಒಬ್ಬ ಕಾರ್ಪೊರೇಟ್ ಎಂಪ್ಲಾಯಿಂದ ಹಿಡಿದು ಒಬ್ಬ ರೈತ ಸಾಮಾನ್ಯ ಸಮೇತ ಗೊತ್ತಾಗ್ತಾ ಇದೆ ಎಲ್ಲೂ ಏನು ಬೇಸಿಕ್ ಅಂದ್ರೆ ಡೆವಲಪ್ಮೆಂಟ್ ಸೆಕೆಂಡ್ರಿ, ಬೇಸಿಕ್ ಪ್ರೈಮರಿ ಏನ್ ನೀಡ್ಸ್ ಬೇಕು ಅದೇ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಸಸ್ಟೈನ್ ಆಗ್ತಾ ಇಲ್ಲ ಅಂತ. ಯಾಕೆಂದ್ರೆ ಫ್ರೀ ಬೀಸ್ ಕೊಟ್ಟು ಬರೀ ಆ ಕಡೆ ಫಂಡಿಂಗ್ ಹೋಗ್ತಾ ಇದೆ ಅಂತ ಅದೊಂದೇ ಮಾಡಿದ್ರೆ ಆಗಲ್ವಲ್ಲ ಸರ್. ಹಾಗಾಗಿ ಇದು ರೈಟ್ ಟೈಮ್ ಟು ಅವೇಕ್ ಫಾರ್ ಗವರ್ಮೆಂಟ್ ಸರ್. ಎಸ್, ಓಕೆ, ನೋಡೋಣ ಸರ್ ಏನೇನು ಆಗತ್ತೆ, ಇನ್ಮೇಲೆ ಆದ್ರೂ ಬದಲಾವಣೆ ಆಗಬೇಕು. ಥ್ಯಾಂಕ್ ಯು ಸರ್ ಜೊತೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ನೋಡಿ ಈ ರೀತಿಯ ಸಮಸ್ಯೆ ಏನಿದೆಯಲ್ಲ ಇದಕ್ಕೆ ಅವಕಾಶ ಇದೆ, ಅಂದರೆ ಒಂದು ಸುಗಮ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ, ಬಟ್ ಇಚ್ಛಾಶಕ್ತಿ ಇಲ್ಲ, ಅದೇ ಆಗ್ತಾ ಇರೋದು. ಹಾಗಾದರೆ ವಾಹನ ಸವಾರರು ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಈ ಒಂದು ರಸ್ತೆ ಗುಂಡಿಗಳಿಂದಾಗಿ, ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾಡೋಣ. ಈ ರಸ್ತೆ ಗುಂಡಿಗಳ ಸಮಸ್ಯೆ ಇದೆಯಲ್ಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಈ ರೀತಿಯ ಸಮಸ್ಯೆ ಇದ್ದಾವೆ. ಬೆಂಗಳೂರಿನಲ್ಲಿ ಹೆಚ್ಚು ಮಾಧ್ಯಮಗಳಿದ್ದಾವೆ ಅಥವಾ ಅಲ್ಲಿ ಜನ ನೋಡಿರ್ತಾರೆ, ಜನ ಎಚ್ಚೆತ್ಕೊಳ್ತಾರೆ, ವಿದ್ಯಾವಂತರಾಗಿದ್ದಾರೆ, ಇದೆಲ್ಲವೂ ಕೂಡ ಡೇಟಾ ಸಿಗ್ತಾ ಇದೆ. ಬಟ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನ ಎಚ್ಚೆತ್ಕೊಳ್ಬೇಕಾಗುತ್ತೆ. ಬೆಳಗಾವಿಯಿಂದಲೂ ಕೂಡ ಕರೆ ಬಂತು, ಬೆಳಗಾವಿಯಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಇದೆ ಅಂತೇಳಿ. ಈಗ ನಮ್ಮ ಜೊತೆಗೆ ಮತ್ತೊಬ್ಬರು ಕೊಪ್ಪಳದಿಂದ ಕರೆ ಮಾಡ್ತಾ ಇದ್ದಾರೆ, ಕೊಪ್ಪಳದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಇದೆ ಅಂತ ಅನಿಸಿದೆ. ನೋಡೋಣ. ಮಲ್ಲಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೊಪ್ಪಳದ ಪರಿಸ್ಥಿತಿ ಹೇಗಿದೆ ಸರ್? ಪ್ರಮುಖವಾಗಿ ರಸ್ತೆ ಗುಂಡಿ ಅಂತ ಬಂದಾಗ ಹೇಗೆ ಬೆಂಗಳೂರಲ್ಲಿರುವಂಥ ಪರಿಸ್ಥಿತಿ ಇದೆಯಾ ಅಥವಾ ಇದಕ್ಕಿಂತ ಎಕ್ಸ್ಟ್ರಾಡಿನರಿ ಇದೆಯಾ? ಸರ್ ಎಲ್ಲಾ ಕಡೆಗೆ ಹಂಗೈತೆ ಸರ್, ಇಡೀ ಆಲ್ ಕರ್ನಾಟಕ. ಈಗ ಏನಂದ್ರಿ ಎಲ್ಲ ಈ ಉಚಿತ ಗ್ಯಾರಂಟಿ ಕೊಟ್ಬಿಟ್ರಲ್ಲ, ಅಲ್ಲೇ ದುಡ್ಡು ಹೋಗ್ತಾ ಇದೆ. ಈ ರೀತಿ ರಸ್ತೆ ಮಾಡಕ್ ದುಡ್ಡ ಇಲ್ಲ ಸರ್ಕಾರ. ಹಲೋ, ಕೇಳಿಸಿದೆ ಸರ್, ಕೇಳ್ತೇವೆ ಸರ್, ಕೇಳಿಸಿದೆ. ಕಂಟಿನ್ಯೂ ಮಾಡಿ. ಏನ್ ಪ್ರಾಬ್ಲಮ್ ಅಂದ್ರೆ ಇದು ನೋಡಿ ಸರ್, ಇದು ಯಾವ ಸರ್ಕಾರ ಬಂದ್ರು ಅಷ್ಟೇ ಈ ಟೆಂಡರ್ ಅಂತ ಕರಿತಾರಲ್ಲ ಈ ರೋಡ್ ಕೆಲಸ, ಇವನ್ ತೆಗಿಬೇಕು. ಟೆಂಡರ್ ಈಗ ಕಡಿಮೆ ರೇಟ್ ಕೇಳಿದ್ರೆ ಕೆಲಸ ಸಿಗುತ್ತವ್ರು. ಅದ್ರಾಗ MLA ಒಂದು 10%, MP ಒಂದು 10%, ಎಲ್ಲ ಬರೀ 40%. ಇವತ್ತು ನೀವು ಹೇಳಕತ್ತಿರಲ್ಲ 40%, ಬಿಜೆಪಿ ಸರ್ಕಾರ ಈಗಿದ್ರು 60% ಅಂತ ಹೇಳಕತ್ತಾರ. ಮತ್ತೆ ಅಲ್ಲಿ ಕ್ವಾಲಿಟಿ ಹೆಂಗಾಗತ್ತ ರೋಡ್? ಈ ನಮ್ಗನ್ಸಿಮೆಂಟ್ ಈ ಟೆಂಡರ್ ಇದನ್ನ ಪದ್ಧತಿನ ತೆಗಿಬೇಕು. ಇದು ಗವರ್ಮೆಂಟ್ ಇಂಜಿನಿಯರ್ಸ್ ಇರ್ತಾರಲ್ರಿ, ಅವ್ರಿಗೆ ಅವ್ರು ಸ್ವತಃ ಗವರ್ಮೆಂಟ್ ಹಿಂಗೆಲ್ಲ ಇಂಜಿನಿಯರ್ ಅವರೇ ನಿಂತು ರೋಡ್ ಮಾಡಿಸ್ಬೇಕು. ಹಂಗಾರೆ ಕಳಪೆ ಕಾಮಗಾರಿ ಮಾಡಿ ಅವ್ರ ನೌಕರಿಯಿಂದ ಕಿತ್ ತೆಗಿಬೇಕು. ಅವಾಗ ಒಂದು ಗಟ್ಟಿಮುಟ್ಟ ಆಗತ್ತೆ. ಕ್ವಾಲಿಟಿ ಮಾಡಿದ್ರೆ ನೀವು ಹೇಳ್ತಾ ಇರುವಂತದ್ದು ಬುಡಾನೆ ಗಟ್ಟಿ ಇಲ್ಲ ಅಂತ. ಇಲ್ರಿ, ಬುಡಾನ ಗಟ್ಟಿಲ್ಲ. ಈಗ 40%, 50% ಅಂತ ಹೇಳ್ತಾರಲ್ಲ, ನೀವ ಹೇಳಕತ್ತಿರಲ್ಲ. ಕೇಳಿದ್ರೆ ಬಿಜೆಪಿ ಅವ್ರು 40% ಮಾಡಿದ್ರು, ನಾವು 60 ಮಾಡಿದೀವಿ ಅಷ್ಟೇ, 20 ಎಕ್ಸ್ಟ್ರಾ ಇದಾವೆ, ಅದ್ರಲ್ಲಿ ಏನು ಅಂತ. ಏನ್ ಸರ್ ಇದು ನೋಡ್ರಿ, ಈ ಪದ್ಧತಿ ಟೆಂಡರ್ ಅಂತ ಕರೀತಾರ, ಅದೇ ತೆಗಿಬೇಕ್ರಿ. ಮೇನ್ ಗವರ್ಮೆಂಟ್ ಇಂಜಿನಿಯರ್ ಜೈಗಳು ಅಂತ ಇರ್ತಾರಲ್ರಿ. ಹಲೋ ಕೇಳಿಸಿ, ಕಂಟಿನ್ಯೂ ಮಾಡಿ ಸರ್. ಈ ಗವರ್ಮೆಂಟ್ ಹಲೋ ಮಾತಾಡಿ ಸರ್, ಮಾತಾಡಿ ಕೇಳಿಸ್ತಿದೆ, ನೀವು ಕಂಟಿನ್ಯೂ ಮಾಡಿ. ಇಂಜಿನಿಯರ್ ಇರ್ತಾರಲ್ರಿ, ಈ ರೋಡ್ ಮಾಡ್ರ. ನಾನೊಬ್ಬ ಸಾಮಾನ್ಯ ಪ್ರಜೆ, ನಾನೇನು ಅಷ್ಟು ವಿದ್ಯಾವಂತ SLC ಫೇಲ್ ಆದವ್ ನಾನು. ಈಗ ನೋಡಿ ಟಿವಿ ನೋಡ್ತಾ ಏನೋ ಸ್ವಲ್ಪ ಗೊತ್ತಾಗ್ತಾ ಇದೆ. ಗವರ್ಮೆಂಟ್ ಅವರು ಇಂಜಿನಿಯರ್ ಅವರೇ ನಿಂತು ರೋಡ್ ಮಾಡಿಸ್ಬೇಕ್ರಿ. ಹೌದು, ಅವ್ರಿಗೆ ಕ್ವಾಲಿಟಿ ಏನು ಲೋ ಕ್ವಾಲಿಟಿ ರೋಡ್ ಇದೆ ಅಂತಂದ್ರೆ ಅವರೇ ಜವಾಬ್ದಾರಿ. ಅದಕ್ಕೆ ನೌಕರಿಯಿಂದ ಕಿತ್ತೋಗ್ಬೋದು, ಅವ್ರ ಭಯ ಇರ್ತಾರೆ. ಹಂಗಾರ ರೋಡ್ ಕಿತ್ತೋದ್ರ ಒಂದಮಾಗಿ ರೋಡ್ ಮಾಡ್ತಾರ, ಒಂದಮಾಗಿ ಕಿತ್ತೋಗ್ಬಿಡ್ತಾರೆ. ಕಳಪೆ ಒಟ್ಟ ಸಿಮೆಂಟ್ ಏನು ಹಾಕಿರಲ್ಲ, ಬರೀ ಉಸುಗಾಯಿ ಕಿತ್ಬಿಡ್ತಾರ, ಒಂದಮಾಗಿ ಕಿತ್ತೋಗ್ಬಿಡುತ್ತೆ ರೋಡ್. ಅಲ್ಲ, ಇದನ್ನೆಲ್ಲ ನೀವು ಕಣ್ಣಾರೆ ನೋಡಿರೋದ್ರಿಂದ ನೀವೇನಾದ್ರೂ ಅಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ದಾಗಿದೆಯಾ? ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಯಾಕೆ ಅಲ್ಲಿ ಇರುವಂತ ಕಾಂಟ್ರಾಕ್ಟರ್ ಯಾರು ಇರ್ತಾರೆ ಅವರಿಗೆ ಸಂಪರ್ಕ ಮಾಡುವಂತ ಕೆಲಸ ಆಗಿದೆಯಾ ನಿಮ್ಮಿಂದ? MLA MPಗಳು ಎಲ್ಲ ನಿಂತಿರ್ತಾವ ಸರ್. ಎಲ್ಲ ಎಲ್ಲ ಇದು ಗೊತ್ತಿದೆ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಈ ಸಿಸ್ಟಮ್ ತೆಗಿಬೇಕು. ಈ ಟೆಂಡರ್ ಈ ಕ್ಲಾಸ್ 1 ಕಾಂಟ್ರಾಕ್ಟರ್ ಅದು ಏನು ಅಂತಾರಲ್ಲ, ಅವನ್ನೆಲ್ಲ ಕಾಂಟ್ರಾಕ್ಟರ್ ಎಲ್ಲ ಕಿಕ್ ತೆಗಿಬೇಕು. ಸ್ವತಃ ಸರ್ಕಾರನೇ ಜವಾಬ್ದಾರಿ, ಮುಖ್ಯಮಂತ್ರಿಗಳು ಎಲ್ಲರೂ ಅವರೇ ಜವಾಬ್ದಾರಿ ತಗೊಂಡು ಇಂಜಿನಿಯರ್ಗೆ ಜವಾಬ್ದಾರಿ ಕೊಡ್ಬೇಕು. 5 ವರ್ಷ ಒಂದ್ಸಲ ರೋಡ್ ಮಾಡಿದ್ಮೇಲೆ ಒಂದು 5 ವರ್ಷ ಬರ್ಬೇಕು ರೋಡ್. ಅದು ಈ ರೋಡ್ ಮಾಡಿ 1 ವರ್ಷ 6 ತಿಂಗಳು 1 ವರ್ಷಕ್ಕೆ ಕಿತ್ಕೊಂಡು ಹೋಗ್ರಿ. ಹೌದೌದು, ಅದೇ ಅಂದ್ರೆ ಈ ಸರ್ಕಾರಕ್ಕೆ ಆಗಿರ್ಬೋದು ಅಥವಾ ಈ ರಾಜಕಾರಣಿಗಳಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ. ನೀವು ನೋಡಿ,
ರಾಜಕಾರಣಿಗಳ ಮನೆ ಅಥವಾ ಮನೆಯ ಮುಂಭಾಗದಲ್ಲಿ ರಸ್ತೆಗಳು ಯಾವ ರೀತಿ ಆಗಿರುತ್ತೆ, ಆಮೇಲೆ ಈ ಕಾಂಟ್ರಾಕ್ಟರ್ಗಳ ಮನೆ ಮತ್ತು ಆ ಮನೆಯ ಮುಂಭಾಗದಲ್ಲಿರುವಂಥ ರಸ್ತೆಗಳು ಯಾವ ರೀತಿ ಆಗಿರುತ್ತೆ ಅಂತೇಳಿ. ಬಟ್ ಈ ಸಾರ್ವಜನಿಕ ರಸ್ತೆಗಳನ್ನು ನೋಡ್ತಾ ಇದ್ರೆ ಇಂಥವ್ರಿಗೆ ಏನು ಹೇಳಬೇಕು ಅಂತೇಳಿ, ಅಂದರೆ ನಿರೀಕ್ಷೆ ಮಾಡದೇ ಇರುವಷ್ಟು ಬಹುಮತ ಸಿಕ್ತು ಈ ಸರ್ಕಾರಕ್ಕೆ, ಬಟ್ ಗ್ಯಾರಂಟಿ ನೋಡಿ ಕೊಟ್ರಾ ಅಥವಾ ಅಭಿವೃದ್ಧಿ ಮಾಡ್ತಾರಂತ ಕೊಟ್ರಾ ಒಂದು ಗೊತ್ತಾಗ್ತಾ ಇಲ್ಲ. ಸರ್ ಒಂದ್ ನಿಮಿಷ ಹಲೋ. ಹಾ, ಇನ್ನೊಂದೇನಂದ್ರೆ ಈ ನಮ್ದು ಕೂಡ ವೋಟ್ ಹಾಕೋರ್ದು ತಪ್ಪಿದೆ ಸರ್. ಹಲೋ, ಏನ್ ಹೇಳ್ತೀರಿ ಸರ್, ಏನ್ ಮನವಿ ಮಾಡ್ತೀರಿ ಸರ್ಕಾರಕ್ಕೆ? ಇಲ್ಲ, ಚುನಾವಣೆ ಸಂದರ್ಭದಲ್ಲಿ ನೋಡ್ರಿ ಈ ಮತದಾರರು ಓಟಿಗೆ 500,000 ರೂಪಾಯಿ ದುಡ್ಡು ಕೊಡ್ತಾರ, ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಿಡ್ತಾರ. ಎಸ್, ನೋಡೋಣ ಇನ್ಮೇಲೆ ಆದ್ರೂ ಬದಲಾವಣೆ ಆಗ್ಬೇಕಾಗತ್ತೆ, ಇಲ್ಲಾಂದ್ರೆ ಜನನೇ ಉಗಿತಿದ್ದಾರೆ ಅಷ್ಟೇ, ಇನ್ನೇನಲ್ಲ. ಏನಿಲ್ಲ ಸರ್, ಇನ್ನೊಂದು ಹೇಳ್ಬಿಡಲ್ಲ, ಈಗ ಹೆಂಗ್ 100ಕ್ಕೆ 80%, 100ಕ್ಕೆ 80% ಮೂಲಭೂತ ಸೌಲಭ್ಯಗಳು ಕೇಳಲ್ಲ ಯಾರು, ವೈಯಕ್ತಿಕ ಕೇಳ್ತಾರ. ಹೌದು, ಕೊಡ್ತಾರಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜೀಕರಣ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಮತ್ತೊಬ್ರು ಕಾಲಿಸಿದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಗದಗಲಿಂದ. ಹೇಳಿ ಸರ್, ಅಲ್ಲೂ ಹಾಗೇನಾ ಸಮಸ್ಯೆ? ಸಾವಿನ ಗುಂಡಿ ಆಗ್ತಾ ಇದೆಯಾ? ಗುಂಡಿ ಕರ್ನಾಟಕ ತುಂಬಾ ಇದಾವೆ ಸರ್. ಇಡೀ ಕರ್ನಾಟಕ ತುಂಬಾ ಗುಂಡಿ ಇದಾವೆ. ಈ ಗುಂಡಿ ಮುಚ್ಚಿದ್ರೆ ಅವ್ರ ಮನೆಯಲ್ಲಿ ಅಷ್ಟೇ ಗುಂಡಿ ಮುಚ್ಚಾವು, ಮನೆ ಮುಂಭಾಗದಲ್ಲಿ. ಅವ್ರ ಮನೆಯಲ್ಲಿ, ಅವ್ರ ಮನೆ ಒಳಗಡೆ ಮುಚ್ಚಿದ್ದಾವೆ, ಎಲ್ಲ ತುಂಬಿದ್ದಾವೆ. ಈ ರೋಡ್ ನಲ್ಲಿ ತುಂಬಿಲ್ಲ, ಸ್ಯಾಂಕ್ಷನ್ ಮಾಡುದು ಅವ್ರ ಮನೆಯಲ್ಲಿ ತುಂಬುದು. ಇವರಿಗೆ ಮಾನ ಮರ್ಯಾದೆ ಇದ್ದಂದ್ರೆ ಇವತ್ತೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಸರ್. ಅಲ್ಲ, ಮಾನ ಮರ್ಯಾದೆ ಇದ್ರೆ ಯಾರು ರಾಜಕಾರಣಕ್ಕೆ ಬರಲ್ಲ, ಮಾನ ಮರ್ಯಾದೆ ಇಲ್ಲದೆ ಇರೋ ರಾಜಕಾರಣಕ್ಕೆ ಬರೋರು. ಮಾನ ಮರ್ಯಾದೆ ಇಲ್ಲ ಅಂತ ಅವ್ರಿಗೆ, ಅಲ್ಲ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ನಾನು ಅದನ್ನೇ ಹೇಳುದು, ಮಾನವೀಯತೆ ಮನುಷ್ಯತ್ವ ಇದ್ದವರು ಇಲ್ಲ ಜನರ ಪರವಾಗಿ ನಿಲ್ತಾರೆ. ಎಲೆಕ್ಷನ್ ನಿಲ್ಲುವಂತ ಸಂದರ್ಭದಲ್ಲಿ ಅಧಿಕಾರ ಬರೋ ತನಕ ಮಾತ್ರ ಜನರ ಪರವಾಗಿ ನಿಲ್ತೀವಿ ಅಂತ ಹೇಳೋದು, ಆಮೇಲೆ ಅವರ ನಿಜ ರೂಪ ಗೊತ್ತಾಗತ್ತಲ್ಲ. ಸೊ ಹಂಗಾಗಿ ಮಾನವೀಯತೆ ಇದ್ದವ್ರು ಯಾರು ಹಂಗೆ ಮಾಡಲ್ಲ. ಎಸ್, ಸಂಪರ್ಕ ಸಾಧ್ಯ ಆಗಲಿಲ್ಲ. ಓಕೆ, ನೋಡಿ. ಎಸ್, ಹಲೋ, ಮತ್ತೊಬ್ಬರು ಬರ್ಸಿದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ನಾವು ಹಾವೇರಿ ಜಿಲ್ಲಾದಿಂದ. ಸರ್ ಹೇಳಿ, ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ? ಗುಂಡಿಗಳ ಸಮಸ್ಯೆ ಅಂತೂ ಬೆಂಗಳೂರಿನಲ್ಲಿ ವಿಪರೀತವಾಗಿದೆ. ಜಿಲ್ಲಾದಿಂದ ಸವಣೂರು ತಾಲೂಕು ಒಳಗಡೆ. ಸರ್, ಏನು ಕೆಲಸನ ಆಗ್ತಾ ಇಲ್ಲ, ಏನಿಲ್ಲ. ಗುಂಡಿ ರಸ್ತೆ ಎಲ್ಲ ಹಾಳು ಬಿದ್ದು, ನೀರ್ ಸಪ್ಲೈ ಇಲ್ಲ. ಸರ್, ನೀರಿಲ್ಲ, ಗುಂಡಿಗಳ ಸಮಸ್ಯೆ ಅಲ್ಲ. ನಿಮ್ಗೆ ಗ್ಯಾರಂಟಿ ಬೇಕಿತ್ತ? ಈಗ ಸರ್ಕಾರ ಏನು ಗ್ಯಾರಂಟಿ ಕೊಟ್ಟಿದೆಯಲ್ಲ, ಅದರ ಅವಶ್ಯಕತೆ ಇತ್ತಾ ನಿಮಗೆ? ಗ್ಯಾರಂಟಿ ಅವಶ್ಯಕತೆನೇ ಇಲ್ಲ ಸರ್. ಗ್ಯಾರಂಟಿ ಅದಕ್ಕೆ ಅವಶ್ಯಕತೆ ಸರ್. ರೋಡ್ ಇಲ್ಲ, ಮತ್ತೆ ಏನ್ ಹೇಳ್ತಿದ್ದಾರೆ ಅಲ್ಲಿ? ಈಗ ನೀವು ಸರ್ಕಾರಕ್ಕೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡ್ತೀರಿ? ಮತ್ತೆ ಅಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳು, ಅಲ್ಲಿರುವಂತಹ ಶಾಸಕರು ಬಂದು ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ ಇಲ್ಲ? ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಸರ್. ಅದೇ ಹೇಳಿ, ಅಂದ್ರೆ ಯಾರ ನಿರ್ಲಕ್ಷ್ಯ ಇದು? ಅಧಿಕಾರಿಗ ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ಬಂದ್ರು ರಾಜಕಾರಣಿಗಳು, ಓಟ್ ಹಾಕಿ ರೋಡ್ ಸರಿ ಮಾಡ್ತೀವಿ, ನಿಮ್ಮ ಮನೆಗೆ ನೀರನ್ನು ಕೊಡ್ತೀವಿ ಅಂತ. ಬಟ್ ನೀವು ಹೇಳ್ತಾ ಇರೋದು ಆರಂಭದಲ್ಲಿ ಇದೇ ಭರವಸೆಯನ್ನು ಕೊಟ್ಟರು, ಗೆದ್ದಾದ ನಂತರ ಈಗ ಆ ಭರವಸೆ ಇಲ್ಲ, ಮುಖನೂ ನೋಡ್ತಾ ಇಲ್ಲ ಅಂತ ಹೇಳಿ. ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಮನೆಗೆ ಹೋಗ್ಬೋದಲ್ಲ, ಅವ್ರ ಮನೆಗೆ ಸಿಗ್ತಾರ? ಮನೆಗೆ ಹೋದ್ರೆ ಮನೆಗೆ ಹೋಗಿ ಫೋನಲ್ಲಿ ಸಿಗಲ್ಲ, ಮನೇಲಿ ಎಲ್ಲಿ ಸಿಗ್ತಾರೆ ಸರ್? ಎಲ್ಲ ಅಧಿಕಾರಿಗಳದ ನಡೆದಿದೆ ಸರ್. ಅಧಿಕಾರಿಗಳದ ನಡೆದಿದೆ ಸರ್. ಅವ್ರು ಏನು ಲಂಚಕ್ಕೋಸ್ಕರ ಬಡ್ದಾಡ್ತಾ ಇದ್ರು. ಅವ್ರಿಗೆ ಒಂದು 50,000 ಕೊಟ್ರೆ ಅವ್ರಂತ ಸರ್, ಇವ್ರಿಗೆ 20,000 ಕೊಟ್ರೆ ಇವ್ರಂತ. ಓಕೆ, ಥ್ಯಾಂಕ್ ಯು ಸರ್, ಕರೆ ಮಾಡಿ ಮಾತನಾಡಿದಕ್ಕೆ. ಎಸ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಸಿದ್ದೇಗೌಡ, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಹೇಳಿ ಸರ್, ನೀವ್ ಹೇಳ್ಬೇಕು, ಹೇಗಿದ್ದೀರಿ? ಈ ಚೆನ್ನಾಗಿದ್ದೀನಿ ಸರ್. ರಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಇಲ್ಲಿ ಭದ್ರಾಪ ಲೋಟ್ ಇದೆ ನೋಡಿ, ಭದ್ರಾಪ ಲೋಟು, ಅಲ್ಲಿಂದ ಮಾತಾಡ್ತಾ ಇದೀನಿ. ರಸ್ತೆ ಗುಂಡಿ ತೋರಿಸ್ತಾ ಇದ್ದೀರಾ ನೀವು? ಇಲ್ಲಿ ಸಿದ್ದರಾಮಯ್ಯಂದು ಕರಾಮತ್ ಏನಿಲ್ಲ. ಈ ತಾರ್ ಹಾಕ್ತಾರಲ್ಲ, ತಾರ್ ಹಾಕೋರು ಒಂದ್ ಗುಂಡಿ ಮುಚ್ತಾರೆ, ಒಂದ್ ಗುಂಡಿ ಬಿಡ್ತಾರೆ. ಅಲ್ಲಿ ಎಡವಟ್ಟು ಆಗ್ತಾ ಇರೋದು, ಸರಿಯಾಗಿ ತಾರ್ ಹಾಕಲ್ಲ.
ಗೌಡ್ರೆ ಇಲ್ಲಿ ಕೇಳಿ, ಸಿದ್ದರಾಮಯ್ಯನವರು ಸ್ಟ್ರಿಕ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಭಯ ಇಲ್ಲ ಸಿದ್ದರಾಮಯ್ಯನವ್ರು ಕಂಡ್ರೆ, ಹಂಗಾಗಿ ಹಿಂಗಾಗ್ತಾ ಇರೋದು. ಸಿದ್ದರಾಮಯ್ಯನವ್ರದೇ ಭಯ ಇದ್ರೆ ಹಿಂಗಾಕಾಗತ್ತೆ? ನಾನು ಸಿದ್ದರಾಮಯ್ಯ ವಿರೋಧಿನೇ. ಅಲ್ಲಲ್ಲ, ನೀವು ಪರವಾಗಿದ್ದೀರಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಸಿದ್ದರಾಮಯ್ಯ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸ್ಟ್ರಿಕ್ಟ್ ಆಗಿದ್ರೆ, ಭಯ ಇದ್ರೆ ಹೆಂಗ್ ಯಾಕೆ ಮಾಡ್ತಾರೆ? ಒಂದ್ ಗುಂಡಿಯನ್ನು ಮುಚ್ಚೋದು, ಒಂದ್ ಗುಂಡಿಯನ್ನು ಬಿಟ್ಟು ಹೋಗೋದು, ಹಿಂಗ್ ಯಾಕಾಗತ್ತೆ? ಅಲ್ಲೇ ನಡೀತಾ ಇರೋದು. ಮಧ್ಯೆ ಕಂಟ್ರಾಟದಾರ ಇದಾರಲ್ಲ, ಸರಿಯಾಗಿ ತಾರು ಹಾಕಲ್ಲ. ಸ್ವಲ್ಪ ತಾರ್ ಹಾಕಿ ಸ್ವಲ್ಪ ಚಾಪ್ ಹಾಕ್ಬಿಟ್ಟು ಹೊಂಡೈತಾರೆ ಅವರು. ಅವ್ರಿಗೆ ಬಲಿ ಹಾಕ್ಬೇಕು ಇವರು, ಸರ್ಕಾರದಿಂದ ಬಲಿ ಹಾಕ್ಬೇಕು. ಕೇವಲ ಅಧಿಕಾರಿಗಳು ಅಥವಾ ಸರ್ಕಾರ ಅಷ್ಟೇ ಅಲ್ಲ ಸರ್, ನಿಮ್ಗೂ ಕೂಡ ಜವಾಬ್ದಾರಿ ಇರುತ್ತೆ. ನೀವು ನೋಡಿರ್ತೀರಲ್ವಾ, ಅವಾಗ ಪ್ರಶ್ನೆ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಮಾಡ್ತೀನಿ ನಾನು ಪ್ರಶ್ನೆ ಮಾಡ್ತೀನಿ. ಇವ್ರು ಏನ್ ಮಾಡ್ತಾರೆ, ನಾಳೆ ಬೆಳಿಗ್ಗೆ ನಮ್ ಹಿಡ್ಕೊತಾರೆ ಹೊಡಿಯಕ್ಕೆ, ಗುಂಡಗಿರಿ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ. ಇಲ್ಲಿ ಸರ್ಕಾರದ ಕರಮತ್ ಏನಿಲ್ಲ ಇಲ್ಲಿ. ಅವರು ಹಡ ಬಿಡುಗಡೆ ಮಾಡ್ತಾರೆ, ಸರಿಯಾಗಿ ತಾರ ಹಾಕ್ಬೇಕು. ಅದ ಸ್ವಲ್ಪ ಹಾಕ್ತಾರೆ, ಸ್ವಲ್ಪ ಏನ್ ರೌಡಿಸಮ್ ನಡೀತಾ ಇದೆಯಾ ರಾಜ್ಯದಲ್ಲಿ ಅಧಿಕಾರಿಗಳಿಂದ? ನಡೀತಾ ಇರೋದೇ ರೌಡಿಸಮ್. ಇವಾಗ ಅವ್ನು ಏನ್ ಮಾಡ್ತಾನೆ? ಪ್ರಶ್ನೆ ಮಾಡಬಾರ್ದು, ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡ್ತೀವಿ, ಇಲ್ಲಾಂದ್ರೆ ಬಿಡ್ತೀವಿ. ಹೌದು, ಸಿದ್ದರಾಮಯ್ಯ ನಂಬರ್ ಕೊಡ್ಬೇಕು, ಹಾಕಿಲ್ಲ ಅಂದ್ರೆ ನಮ್ಮ ಕರೆ ಮಾಡಿ ಅಂತ ನಾವು ಮಾಡ್ತೀವಿ. ಅವಾಗ ಡೈರೆಕ್ಟ್ ಆಗಿ ಅವ್ರಿಗೆ ಮಾಡ್ತೀವಿ. ನಡೀತಾ ಇರೋದು ಇಲ್ಲೇ ಇದು. ಈ ಕಂಟ್ರಾಟದಾರರು ಸರಿಯಾಗಿ ಕೆಲಸ ಮಾಡಲ್ಲ, ಬಿಲ್ ಮಾಡ್ಕೊತಾರೆ ಅಷ್ಟೇ ಇವರು. ಅವ್ರಿಗೆ ಯಾಕೆ ಕಮಿಷನ್ ಕೊಡ್ಬೇಕು ಇವರು? ನಿಮ್ಗೆ ಏನಿಸುತ್ತೆ, ಈ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು, ನಿಮ್ಗೆ ತೃಪ್ತಿ ಇದೆಯಾ? ನನ್ಗೇನ್ ತೃಪ್ತಿ ಇಲ್ಲ ಸರ್. ಇದು ನಮ್ಗೇನ್ ತೃಪ್ತಿ ಇಲ್ಲ. ಗುಂಡಿ ಮುಚ್ಚಿಲ್ಲ, ಆಕ್ಸಿಡೆಂಟ್ಗಳು ಎಲ್ಲಿ ಅಂದ್ರೆ ಅದು ಗುಂಡಿ ನೀರು ಹೋಗಲ್ಲ. ಆ ಗುಡ್ಸೋರು ತಗೊಂಡೋಗಿ ಮೋರಿಗೆ ಸುರಿತಾರೆ ಕಸನ. ಗುಡ್ಸೋರು ಯಾವ ರೀತಿಯಾಗಿ ಎಚ್ಚರಿಕೆ ಕೊಡ್ತೀರಿ? ಆಯ್ತು ಸರ್, ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎಸ್, ನೋಡಿ, ಜನ ಹೇಳ್ತಾ ಇರುವಂಥದ್ದು ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಸಮಸ್ಯೆ ಅಲ್ಲ ಇದು. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ, ಎಲ್ಲ ಪ್ರದೇಶಗಳಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಇದೆ. ಅಲ್ಲಿ ಪ್ರಶ್ನೆ ಮಾಡಿದ್ರೆ ಧಮಕಿ ಹಾಕ್ತಾರಂತೆ, ಮನೆಗೆ ಬಂದು ಹೊಡೆದು ಹೋಗ್ತಾರಂತೆ. ರೌಡಿಸಮ್ ನಡೀತಾ ಇದೆಯಾ ಅಲ್ಲಿ ಅಧಿಕಾರಿಗಳಿಂದ ಮತ್ತು ರಾಜಕಾರಣಿಗಳಿಂದ ಅಂತೇಳಿ. ಯಾಕೆ ಹಿಂಗಾಗ್ತಾ ಇದೆ? ಇದಕ್ಕೆ ಪರಿಹಾರ ಏನು? ನೋಡಿ, ಬೆಂಗಳೂರಿನಲ್ಲಿ ಇರುವಂಥ ಸಮಸ್ಯೆಗಳು ಒಂದೆರಡಲ್ಲ. ಗುಂಡಿಯ ಸಮಸ್ಯೆ ಇದೆ, ಮಳೆಯ ಸಮಸ್ಯೆ ಇದೆ. ಮಳೆ ಬಂದರೆ ಮನೆಯೊಳಗೆ ನೀರು ನುಗ್ಗುತ್ತೆ, ಅದರಿಂದ ಹೊರ ಹಾಕಬೇಕು. ಇಡೀ ರಾತ್ರಿ ಜಾಗರಣೆ ಮಾಡಿ ಮನೆಯೊಳಗೆ ಇರುವಂಥ ನೀರನ್ನು ಹೊರ ಹಾಕುವಂಥ ಪರಿಸ್ಥಿತಿ. ಹೋಗಲಿ, ಒಂದು ಗುಂಡಿಯಾದರೂ ಸರಿ ಇರಲಿ, ನೆಮ್ಮದಿಯಿಂದಾದರೂ ಓಡಾಟ ಮಾಡೋಣ ಅಂದರೆ ಅದು ಕೂಡ ಕೈ ಹಾಕ್ತಾ ಇಲ್ಲ ಸರ್ಕಾರ. ಅದಕ್ಕೂ ಕೂಡ ನೆಮ್ಮದಿ ಇಲ್ಲದಂಗೆ ಮಾಡ್ತಿದ್ದಾರೆ. ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ರಸ್ತೆ ಗುಂಡಿಯಿಂದಾಗಿ. ಹಾಗಾದರೆ ರಸ್ತೆ ಗುಂಡಿಯ ಸಾವು ಏನಾಗ್ತಿದೆಯಲ್ಲ, ಇದು ಯಾರ ನಿರ್ಲಕ್ಷ್ಯ ಅಂತೇಳಿ? ಅಂದರೆ ಸವಾರರ ನಿರ್ಲಕ್ಷ್ಯ ಆಗತ್ತಾ, ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯನ, ಅಥವಾ ರಾಜಕೀಯ ನಿರ್ಲಕ್ಷ್ಯರ ಅಂತೇಳಿ? ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ ಸರ್, ನಮಸ್ಕಾರ. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಸರ್, ಕೇಳಿಸ್ತಿದೆ. ಹಾ, ಮಿನಿಸ್ಟ್ರಿಗಳನ್ನೆಲ್ಲ ಆಟೋದಲ್ಲಿ ಕೂತ್ಕೊಂಡು ರೌಂಡ್ ಹೊಡಿವಿ ಅಂತ ಹೇಳಿ ಸರ್. ಫಸ್ಟ್ ಇವ್ರು ಕೂತ್ಕೊಂಡು ಐಷಾರಾಮಿ ಕಾರಲ್ಲಿ ಕೂತ್ಕೊಂಡು ಎಸಿ ಕಾರಲ್ಲೆಲ್ಲ ಓಡೋದು. ಇವ್ರು ಯೋಚಿಸಿ ಬೆಂಕಿ ಹಾಕ ಇವರು ರೋಡ್ಗಳು ರೆಡಿ ಮಾಡಕ್ಕಾಗಲ್ಲ. ಇವ್ರು ರಾಜಕಾರಣಿಗಳ ಸರ್ ಇವರು. ಫಸ್ಟ್ ಮಕ್ಕಳು ಮರಿಗಳೆಲ್ಲ ಬಿದ್ದು ಸಾಯ್ತಾರೆ. ಆಟೋ ಕೂತ್ಕೊಂಡು ರೌಂಡ್ ಹೊಡಿವಿ ಅಂತ ಹೇಳಿ ಅವ್ರಿಗೆ ಫಸ್ಟ್ ಐಷಾರಾಮಿ ಕೂತ್ಕೊಂಡು ಕಾರಲ್ಲಿ ಕೂತ್ಕೊಂಡಲ್ಲ ಮಾತಾಡೋದು. ಆಟೋಲ್ ಕೂತ್ಕೊಂಡು ಎಲ್ಲೆಲ್ಲಿ ಏನೇನ್ ಸ್ಪಾಟ್ ಹೋಲ್ಸ್ ಎಲ್ಲೆಲ್ಲಿ ಇದೆ ಅಂತ ಹೇಳ್ಬಿಟ್ಟು ಉಗಿಬೇಕು. ಕ್ಯಾಕರ್ಸಿ ಐಷಾರಾಮಿ ಕಾರಲ್ಲಿ ಕೂತ್ಕೊಂಡು ಕೋಟಿಗಟ್ಟಲೆ ಕಾರ್ಗಳು ತಗೊಂಡು ಓಡಾಡೋದಲ್ಲ ಸರ್. ನಾವು ಜನಪ್ರತಿನಿಧಿಗಳಾಗಿ ನಾವು ಈ ತರ ಇದ್ ಮಾಡಿ ಇವ್ರಿಗೆ ಸರ್ಕಾರ ಯಾರು ಸರ್ ಹೇಳಿದ್ರು ಇವ್ರಿಗೆ ಫ್ರೀ ಕೊಡು ಅಂತ ಹೇಳಿದ್ರು ಇವ್ರಿಗೆ 2,000 ಲೈಟ್ ಹೇಳೋದೊಂದು ಮಾಡೋದೊಂದು. ಇವರು ಫಸ್ಟ್ ಆಟೋದಲ್ಲಿ ಕೂತ್ಕೊಂಡು ರೌಂಡ್ ಹೊಡಿದ್ರು ಅಂತ ಹೇಳಿ ಅವ್ರಿಗೆ. ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯಗೆ, ಜಮೀರ್ ಅಹಮದ್ ಯಾರು ಉಸ್ತುವಾರಿ ಬೆಂಗಳೂರು ಸಚಿವ ಯಾರಿದ್ದಾರೆ ಕೂತ್ಕೊಂಡು ಆಟೋದಲ್ಲಿ ಕೂತ್ಕೊಂಡು ರೌಂಡ್ ಹೊಡಿದ್ರು ಅಂತ ಹೇಳಿ ಸರ್. ನೋಡ್ತಾ ಇದ್ದೀವಿ, ನಿಮ್ ಟಿವಿ ನೋಡ್ತಾ ಇದ್ದೀವಿ, ನಮ್ ಕಣ್ಣಲ್ಲಿ ರಕ್ತ ಬರ್ತದೆ ಸರ್. ನೋಡಿ ಕೊಡಿ, ಲೈವ್ ಕೊಡಿ ಸರ್. ಅಲ್ಲ ಸರ್, ಈಗ ನೀವು ನೋಡಿದ್ರಿ ನಿನ್ನೆನೆ 26 ವರ್ಷದ ಯುವತಿ ಪಾಪ ರಸ್ತೆ ಗುಂಡಿ ಇರುತ್ತೆ, ರಸ್ತೆ ಗುಂಡಿಯನ್ನ ತಪ್ಪಿಸ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹಿಂದ್ಗಡೆ ಯಾವುದೋ ಒಂದು ಲಾರಿ ಬಂದು ಮೇಲೆ ಹೋಗಿರೋದು, ಸ್ಥಳದಲ್ಲಿ ಸ್ಪಾಟ್ ಅಲ್ಲಿ ಹೋಗಿರೋದು. ಇದಕ್ಕೆ ಹೊಣೆ ಯಾರು ಅಂತ? ಐಷಾರಾಮಿ ಕಾರಲ್ಲಿ ಓಡಾಡ್ತಾರೆ, ಅವ್ರಿಗೇನು ಆಗಲ್ಲ. ಅವ್ರು ಜೀರೋ ಟ್ರಾಫಿಕ್ ಇರ್ತಾರೆ ಅವರು. ನೋಡಿ ಏನ್ ಕಷ್ಟ ಬೀಳ್ತಿ, ಏನ್ ಇದ್ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ನಮ್ಗೆ ಕಣ್ಣಲ್ಲಿ ರಕ್ತ ಬರ್ತಿದೆ ಸರ್. ಇಷ್ಟೊಂದು ಅನ್ಯಾಯ ಮಾಡಬಾರ್ದು ಸರ್ಕಾರದಲ್ಲಿ.
ಆ ರೋಡ್ ಚೆನ್ನಾಗಿ ಕೊಟ್ಟರೆ ಸಾಕು ಸರ್. ಇವರು ರೋಡ್ ಸರ್ಕಾರ ರೋಡ್ ಇಲ್ಲ ಅಂದ್ಮೇಲೆ ಇನ್ನೊಂದು ಯಾವ್ದನ್ನ ನೋಡೋಣ, ಪ್ಲೇಟಲ್ಲಿ ಓಡಾಡಕ್ಕಾಗುತ್ತಾ ನಾವು? ಸರ್ ನಿಮ್ಮ ಪ್ರಕಾರ ಎಲ್ಲಿಂದ ಸರಿ ಹೋಗ್ಬೇಕು ಇದು ಅಂದ್ರೆ ಯಾರು ಎಚ್ಚೆತ್ಕೊಳ್ಬೇಕು? ಸರ್ ಪ್ರತಿಯೊಂದು ಇದ್ರಲ್ಲೂ ಒಂದೊಂದು ಕಾರ್ಪೊರೇಷನ್ ಇದ್ರಲ್ಲಿ ಒಬ್ಬೊಬ್ರು ಇಂಜಿನಿಯರ್ ಇರ್ತಾರೆ, ಕೋಟಿಗಟ್ಟಲೆ ತಿಂತಾರಲ್ಲ ಸರ್, ಎಲೆಕ್ಷನ್ ಅಲ್ಲಿ ಕೋಟಿಗಟ್ಟಲೆ ತಿಂತಾರೆ. ಒಂದೊಂದು ಕಾರ್ಪೊರೇಷನ್ BBMP ರೌಂಡ್ ರೌಂಡ್ ಹೊಡಿಬೇಕು ಅವರು. ರೌಂಡ್ ಯಾವ ರೋಡ್ ಸ್ಪಾಟ್ ಹೋಲ್ಸ್ ಇದೆ, ಯಾವ ರೋಡಲ್ಲಿ ಹೋಲ್ಸ್ ಆಗಿದೆ, ಯಾವ ರೋಡಲ್ಲಿ ರೋಡ್ ಕಟ್ಟಿಂಗ್ ದುಡ್ಡು ತಗೊಂತಾರಲ್ಲ ಸರ್, ರೋಡ್ ಕಟ್ಟಿಂಗ್ ದುಡ್ಡು ತಗೊಂಡ್ರೆ ಮುಚ್ಚಕ್ಕೆ ಏನ್ ಸರ್ ಇವ್ರಿಗೆ? ಅವ್ರಿಗೆ ಹೇಳ್ಬಿಡ್ಬೇಕು, ನೀವೇ ಮುಚ್ಚಿ, ನೀವೇ ನಿಮ್ದೇ ಜವಾಬ್ದಾರಿ ಅಂತ ಹೇಳ್ಬಿಡ್ಬೇಕು ಅಲ್ವಾ ಸರ್? ಹೌದು. ಇವಾಗ ಸ್ಪಾಟ್ ಅಲ್ಲ ಸರ್, ಈ ವ್ಯವಸ್ಥೆ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಜನನೇ ಎಚ್ಚೆತ್ಕೊಳ್ಬೇಕು ಸರ್. ನನ್ನ ಪ್ರಕಾರ ಅನ್ಸೋದು ಹಾಗೆ. ನೀವು ಅವ್ರು ಹಂಗೆ ಹೇಳ್ತಿರ್ತಾರೆ, ನಮ್ಮ ದುಡ್ಡಿನ ಅಂತ ಕೈ ಎತ್ಬಿಡಿ, ಎಲ್ಲ ರೋಡಲ್ಲಿ ಒಂದೊಂದು ಉಂಡಿಕೆ ಕೇಳ್ಬಿಡಿ, ಎಲ್ಲಾರು ಹೋಗೋ ಬರೋರೆಲ್ಲ ₹1 2 ಹಾಕ್ತಾರೆ, ಹಂಗನ ಮಾಡ್ತಾರೆ. ಓಕೆ ನೋಡೋಣ ಸರ್. ನಿಮ್ಮ ಆಕ್ರೋಶ ಬಹುಶಃ ಸರ್ಕಾರದ ಕಿವಿಗೆ ಬಿತ್ತು ಅಂತ ಹೇಳಿದ್ರೆ ಇನ್ಮೇಲೆ ಆದ್ರೂ ಸರಿ ಆಗ್ಬೇಕಾಗತ್ತೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಈ ರೀತಿಯಾಗಿ ಗುಂಡಿಗಳ ಸಿಟಿ ಮಾಡಿಕೊಂಡ್ರೆ ಸರಿ ಅನ್ಸೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಲತಾ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ, ಕೇಳಿಸಿದೆ ಹೇಳಿ. ಸರ್ ನಾವು ವಿಶ್ವನಾಥ್ ಅಂತ ಮಾತಾಡೋದು ಮೈಸೂರಿನಿಂದ. ಓಕೆ ಸಾರಿ. ರಸ್ತೆ ಗುಂಡಿ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಅದಕ್ಕೆ ಈಗ ನಾವು ರಸ್ತೆ ಗುಂಡಿಗಳನ್ನ ಸುಮ್ನೆ ಅಧಿಕಾರಿಗಳನ್ನ ರಾಜಕೀಯದವ್ರನ್ನೆಲ್ಲ ಆಗಲ್ಲ. ಈಗ ಯಾವ್ದೋ ಒಂದು ಪ್ರಾಣ ಹೋಗುತ್ತೆ ಅಂತ ಇಟ್ಕೊಳ್ಳಿ, ರಸ್ತೆನಲ್ಲಿ ಹಳ್ಳ ಗುಂಡಿ ಏನೋ ಅವಾಯ್ಡ್ ಮಾಡಕ್ ಹೋಗಿ ಒಂದು ಪ್ರಾಣನೇ ಹೋಗುತ್ತೆ. ಪ್ರೂಫ್ ನ ಇಟ್ಕೊಂಡು ಕೋರ್ಟ್ ನಲ್ಲಿ ನಾವು ಕ್ಲೈಮ್ ಮಾಡ್ಬೇಕು. ಕೇಳಿಸ್ತಾ ಇದೆಯಾ ಸರ್? ಕೋರ್ಟ್ ಅಲ್ಲ ಸರ್, ಕೋರ್ಟೇ ಚೀಮಾರಿ ಹಾಕಿದೆಯಲ್ಲ. ಕೋರ್ಟ್ ಚೀಮಾರಿ ಹಾಕುತ್ತೆ, ದಂಡ ಕಟ್ಟಿಸ್ಬೇಕು ಸರ್. ಅಧಿಕಾರಿಗಳಿಂದ ದಂಡ ಕಟ್ಟಿಸಿದ್ರೇನೆ ಆ ಅಧಿಕಾರಿ ನೆಕ್ಸ್ಟ್ ಇನ್ನೊಂದ್ಸಲ ಲಂಚ ತಗೊಳಕ್ಕೆ ಹೋಗೋದಿಲ್ಲ. ಅವನು ಸ್ಟ್ರಿಕ್ಟ್ ಆಗಿ ಕೆಲಸ ಕರೆಕ್ಟ್ ಆಗಿ ಮಾಡಿಸ್ತಾನೆ. ಅಲ್ಲಿ ಕ್ವಾಲಿಟಿ ಇಲ್ಲದೆ ಇರೋದ್ರಿಂದ ಈ ತರ ಎಲ್ಲ ಹಾಳಾಗ್ತಾ ಇರೋದು. ಯಾವಾಗ ಅಧಿಕಾರಿಗಳು ಲಂಚ ತಗೊಳ್ದೇನೆ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ, ಅವಾಗ ಕ್ವಾಲಿಟಿ ಆಫ್ ಇದು ಚೆನ್ನಾಗಿರುತ್ತೆ, ಲೈಫ್ ಆಫ್ ದಿ ರೋಡ್ ಚೆನ್ನಾಗಿರುತ್ತೆ, ಲಾಂಗ್ ಇದು ಬರುತ್ತೆ ಪೀರಿಯಡ್ ಇದಕ್ಕೆ. ಅದಕ್ಕೋಸ್ಕರ ಅಧಿಕಾರಿಗಳಿಗೆ ದಂಡ ಅವ್ರ ಕೈಯಿಂದಾನೆ ಕಟ್ಟಿಸ್ಬೇಕು ಸರ್. ಇದರಿಂದ ಅಲ್ಲ, ಗೌರ್ಮೆಂಟ್ ಇಂದ ಕಟ್ಟಿಸೋದಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಏನು ಅಧಿಕಾರಿಗಳು ಯಾರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವ್ರ ಮೇಲೆ ಕೇಸ್ ಹಾಕಿ ಇದನ್ನ ಕಟ್ಟಿಸ್ಬೇಕು, ದಂಡ ಕಟ್ಟಿಸ್ಬೇಕು. ಅವಾಗ ನೋಡಿ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೋತಾರೆ. ರಾಜಕೀಯದವ್ರು ಬಿಟ್ಬಿಡಿ, ಅವ್ರನ್ನ ಯಾರು ಬಂದ್ರು ಸರಿ ಮಾಡಕ್ ಆಗಲ್ಲ. ಆದ್ರಿಂದ ನಾನ್ ಹೇಳೋದು ಏನು ಅಂತ ಹೇಳಿದ್ರೆ, ಅಧಿಕಾರಿಗಳನ್ನೇ ನಾವು ಸರಿ ಮಾಡ್ಬೇಕು. ಖಂಡಿತ ಒಳ್ಳೆ ಪಾಯಿಂಟ್ ಎತ್ತಿದ್ರಿ ಸರ್. ಈ ರೀತಿ ಅಪಘಾತದಿಂದ ಅಥವಾ ರಸ್ತೆ ಗುಂಡಿಂದಾಗಿ ಏನಾದ್ರೂ ಅಪಘಾತ ಆಯ್ತು ಅಂತ ಹೇಳಿದ್ರೆ ನೇರವಾಗಿ ಕೋರ್ಟಿಗೆ ಹೋಗಿ, ಕೋರ್ಟಿಂದಾಗಿ ಅಲ್ಲಿ ಯಾರು ಕಾಂಟ್ರಾಕ್ಟರ್ ಇರ್ತಾರೆ, ಅಲ್ಲಿರುವಂತಹ ಅಧಿಕಾರಿ ಇರ್ತಾರೆ, ಆತರ ಮೇಲೆ ಕಂಪ್ಲೇಂಟ್ ಮಾಡಿ ಆದ್ರಿಂದ ಕನೆಕ್ಷನ್ ಆಗ್ಬೇಕು ಅಂತ ಹೇಳಿ. ಥ್ಯಾಂಕ್ ಯು ಸರ್. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಸರ್, ನಾನು JK ನಾಗರಾಜ್ ಅಂತ. ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ನಾವು ಈ ಬೆಂಗಳೂರು ಬಸವೇಶ್ವರ ನಗರದಿಂದ. ಸರ್ ಇವ್ರಿಗೆ ಏನಾಗಿದೆ ಅಂತಂದ್ರೆ, ಸರ್ಕಾರ ನಡೆಸೋದಕ್ಕಿಂತ ಮೊದಲು ರೋಡಿನ ಚಿಂತೆಗಳಲ್ಲ ಅವ್ರಿಗೆ, ಪ್ರಾಣ ಚಿಂತೆಗಳಲ್ಲ ಅವ್ರಿಗೆ. ಅವ್ರ ಅಧಿಕಾರ ಎಷ್ಟೆಷ್ಟು ಉಳಿಸ್ಕೊಬೇಕು, ಎಷ್ಟೆಷ್ಟು ದುಡ್ಡು ಬರ್ಬೇಕು. ಇವರು ಫ್ರೀ ಕೊಟ್ಬಿಟ್ಟು 10 ಜನದ ಕೊಟ್ಬಿಟ್ಟು 90 ಜನ ತಿನ್ನೋದ್ರಲ್ಲೇ ಕಾಲ ಕಳೀತಾ ಇದಾರೆ ಈ ಮುಂಡೆ ಮಕ್ಕಳು. ಇವ್ರಿಗೆ ರೋಡಿನ ಚಿಂತೆಗಳಾಗ್ಲಿ, ಜನದ ರಕ್ಷಣೆಗಳಾಗ್ಲಿ ಚಿಂತೆಗಳಿಲ್ಲ ಇವ್ರಿಗೆ. ಇವರು ಎಷ್ಟು ರೋಡ್ಗಳು ಕಿತ್ತಿದೆ ಅಂದ್ರೆ ಗಾಡಿ ಓಡ್ಸಕ್ಕೂ ಭಯ. ಇಲ್ಲಿ ನಾವು 2 ತರ ಕಟ್ಟಬೇಕು, ಒಂದು ಗಾಡಿ ರಿಪೇರಿ ಕಟ್ಟಬೇಕು, ಒಂದು ಜೀವದ್ದು ಕಟ್ಟಬೇಕು. 2 ಕಟ್ಟಾಗಬೇಕಂತ ಬಂದಿದೆ ನಮ್ಮ ಪರಿಸ್ಥಿತಿಗಳು. ಇವ್ರಿಗೆ ಏನಾರ ಸ್ವಲ್ಪ ಅಲ್ಲ, ನಾವು ಯಾಕೆಂತಂದ್ರೆ ಕಾಂಗ್ರೆಸ್ BJP ದಳ ಅಂತಲ್ಲ, ಇವ್ರು ಯಾರು ಬಂದ್ರು ಜನಗಳಿಗೆ ಇವ್ರ ಪ್ರಾಣ ತೆಗಿತಾರೆ ಹೊರತು ಇವ್ರು ಅವ್ರ ಪ್ರಾಣ ತಗೊಳಕ್ ಇವ್ರು ರೆಡಿ ಇಲ್ಲ ಇವ್ರು. ಯಾಕಂದ್ರೆ ಇವ್ರು ಹೋಗೋಣ ತಾರ್ಗೊಳಾಗ್ತಾರೆ, ಸಾಮಾನ್ಯ ಜನ ಹೋದಾಗ ಏನ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಈ ಕಡೆಯಿಂದ ಹಾಕೊಂಡ್ಬಂದಿರ್ತದೆ, ಆ ಕಡೆ ಕಿತ್ಕೊಂಡ್ಬಂದಿರ್ತದೆ. ಇವ್ರಿಗೆ ಯಾಕಂದ್ರೆ ಈ ಮಾಧ್ಯಮಗಳಿಂದಾನೇ ಬುದ್ಧಿ ಕಲ್ಸ್ಬೇಕೇ ಹೊರತು ಜನಸಾಮಾನ್ಯರು ಯಾರು ಕಲ್ಸಕ್ಕಾಗಲ್ಲ. ಎಚ್ಚೆತ್ಕೊಳ್ಬೇಕಲ್ಲ ಸರ್. ಈಗ ಮನೆ ಮುಂದೆ ಬಂದಾಗ ಜನಸಾಮಾನ್ಯರಿಗೆ ಏನಾಗಿರ್ತದೆ ಗೊತ್ತಾ ಸರ್? ಸರ್ ಇವತ್ತಿನ ಬಿಸಿಲಿ ಇವತ್ತು ಅವ್ರ ಫೋನ್ ನೋಡ್ತಾರ, ಅವ್ರ ಕೆಲ್ಸಕ್ಕೆ ಹೋಗ್ತಾರ, ಅವ್ರ ಚಿಂತೆಗಳಲ್ಲೇ ಕೂತಿರ್ತಾರೆ. ಅವ್ರು ಏನಾಗಿದ್ದಾರೆ ಅಂತಂದ್ರೆ ಆ ಬಿಸಿನ ಅದನ್ನ ನೋಡ್ಕೊಂಡು ಇವ್ರು ರಾಜಕಾರಣಿಗಳು ಮಾಡ್ತಾ ಇರೋದು ಕೆಲಸಗಳು. ಯಾಕಂದ್ರೆ ಇವಾಗ 8 ಅವರಲ್ಲಿ ನಿಮ್ಗೆ ಗೊತ್ತಿದೆ ಎಷ್ಟು ಫೀಸ್ ಕಟ್ಟಬೇಕು ಮಕ್ಕಳದು. ನಾವು ಕೆಲ್ಸಕ್ಕೆ ಹೋದ್ರೆ ಎಷ್ಟು ಬಾಡಿಗೆ ಕಟ್ಟಬೇಕು, ಎಷ್ಟು ನೀರ್ ಬಿಲ್ ಕಟ್ಟಬೇಕು ಎಲ್ಲ ನಿಮ್ಗೆ ಗೊತ್ತಿದೆಯಲ್ವಾ. ಇವಾಗ ಅವತ್ತು ಒಂದ್ ದಿವಸ ಕೂಲಿ ಹೋಗ್ಬಿಡ್ತದೆ. ಇವತ್ತಿನ ಜನಸಾಮಾನ್ಯರು ನೋಡ್ಕೊಳಕ್ ಹೋದಾಗ ಏನಾಗ್ತದೆ ಅಂದ್ರೆ ಅವ್ನ್ ಕೂಲಿ ಹೋಗ್ತದಲ್ಲ ಸರ್.
ಬಡವ್ರ ಬಗ್ಗರಿಗೆ. ಇವಾಗ ನಾವು ಇವತ್ತು ಕೆಲಸದಿಂದ ಮನೆಯಿಂದ ಆಚೆಗೆ ಹೋದ್ರೆ 500 ರೂಪಾಯಿ ಸಂಪಾದನೆ ಬರ್ತದೆ ಸರ್. ಇವಾಗ ಇವನ್ನ ನಿಂತ್ಕೊಂಡು ನಾನು ರೆಡಿ ಮಾಡಕ್ ಹೋದ್ರೆ ನಂದು ಅವತ್ತಿಂದ 500 ರೂಪಾಯಿ ಹೋಗಿರ್ತದೆ. ಹೇಗೆ ಈ ವ್ಯವಸ್ಥೆ ಸರಿ ಹೋಗೋದು ಹೇಗೆ? ಈಗ ಈ ರೀತಿಯ ಸಮಸ್ಯೆ ಇದೆ, ಇದನ್ನ ಸರಿ ಮಾಡೋದು ಹೇಗೆ? ಸರಿಯಾಗದು ಏನಿಲ್ಲ. ಪ್ರತಿಯೊಬ್ಬರಿಗೂ ಟೆಂಡರ್ ಕೊಡ್ತಾರಲ್ವಾ ಇವರು. ಟೆಂಡರ್ ಕೊಟ್ಟನಾಗ್ಲೇ ಎಲ್ಲ ಮೆನ್ಷನ್ ಆಗ್ಬೋದಲ್ಲ, ಈ ರೋಡ್ ಇಷ್ಟು ವರ್ಷ ಬಾಳ್ಲೇಬೇಕು ಅಂತ. ಇವ್ರ ಮನೆ ಮುಂದೆ ಮಾತ್ರ ಕರೆಕ್ಟಾಗಿರ್ತದೆ, ಸಾಮಾನ್ಯದ ಮನೆ ಮುಂದೆ ಎಲ್ಲಿರ್ತದೆ ಹೇಳಿ ನೋಡೋಣ. ಇದು ಸಮಸ್ಯೆ ಬಗೆಹರಿಬೇಕು ಅಂತ ಅಂದ್ರೆ ಯಾರು ಟೆಂಡರ್ ತಗೊಂಡಿರ್ತಾನೆ ಅಲ್ಲೇ ಬೋರ್ಡ್ ಹಾಕ್ಬೇಕು, ಅಲ್ಲೇ ನಂಬರ್ ಇಕ್ಬೇಕು, ಅವಾಗ ಜನಸಾಮಾನ್ಯರು ತಗೊಳ್ತಾರೆ. ಇವ್ರಿಗೆ ಇಲ್ಲಿ 40%, 60%, 30% ಕೊಟ್ರೆ ಅವನಲ್ಲಿ ಕೆಲಸ ಮಾಡಕ್ಕಾಗ್ತದೆ? ಇವ್ರು ಬೋರ್ಡ್ ಹಾಕ್ಲಿ, ಯಾರು ಈಗ ಇಲ್ಲಿಂದ ಈ ರೋಡ್ ಇಷ್ಟು ಮೀಟರ್ ಯಾರು ಮಾಡಿದಾರೆ ಅಂತ ಅಲ್ಲಿ ಬೋರ್ಡ್ ಹಾಕಿ ನಂಬರ್ ಮೆನ್ಷನ್ ಮಾಡ್ಲಿ, ಜನಕ್ಕೆ ಅವಾಗ ಗೊತ್ತಾಗ್ತದೆ, ತಗೋತಾರೆ. ಎಲ್ಲಿ ತಗೊಳ್ಬೇಕು ತಗೊಳ್ತಾರೆ, ನಂಬರ ಮಾಡ್ತಾರೆ, ಫೋನ್ ಪಬ್ಲಿಕ್ ಮಾಡ್ತದೆ. ಇಲ್ಲಿ ಯಾರಿಗೆ ಮಾಡ್ತಾರೆ? ಇವಾಗ 365 ಜನನು 365 ದಿವಸನು ಜನನೇ ಮಾಡಕ್ಕಾಗ್ತದ? MLA ಮಿನಿಸ್ಟರ್ಗೆ ಅಧಿಕಾರಿ ಯಾರಿದ್ದಾನೆ, ಅದು ನಿಂತ್ಕೊಂಡು ಯಾರು ವರ್ಕ್ ಮಾಡ್ತಿದ್ದಾನೆ, ಅದು ಅಲ್ಲಿದ್ರೆ ನಂಬರ್ ಜನ ಪಬ್ಲಿಕ್ ತಗೊಂಡು ಕೊಡ್ತದೆ. ಇವಾಗ ನೀವ್ ಏನ್ ಮಾಡ್ತೀರಪ್ಪ, ಎಲ್ಲ ಹುಡಿಕೊಂಡು ಹೋಗಿ ಅವ್ರಿಗೊಂದು ಸಂಬಳ ಕೊಟ್ಟಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ತೆಗಿಸ್ತೀರಾ. ಇಲ್ಲಿ ಪಬ್ಲಿಕ್ ಎಲ್ಲಿ ತೆಗ್ಸಕ್ಕಾಗ್ತದೆ? ಅಲ್ಲ, ಪಬ್ಲಿಕ್ ಆಗ್ತದೆ, ಎಲ್ಲಿ ತೆಗ್ಸಕ್ಕಾಗ್ತದೆ ಹೇಳಿ ನೋಡೋಣ ನೀವೇ. ಅಲ್ಲ, ಆದ್ರೂ ಕೂಡ ಪಬ್ಲಿಕ್ ಪ್ರಶ್ನೆ ಮಾಡಿದ್ರೆ ಅವ್ರು ಎಚ್ಚೆತ್ಕೊಳ್ತಾರೆ. ಇಲ್ಲ ಅಂತಂದ್ರೆ ಇವಾಗ ಸರ್ ಕಾಂಟ್ಯಾಕ್ಟ್ ನಂಬರ್ ಬೇಕು ಸರ್, ಒಂದ್ ಹಾಕಿ. ಗೊತ್ತಾಯ್ತು, ಕಾಮಗಾರಿ ಈಗ ಒಂದು ಕಾಂಟ್ರಾಕ್ಟ್ ತಗೊಳ್ಬೇಕಾದ್ರೆ ಅದ್ರ ಗುಣಮಟ್ಟ ಎಷ್ಟು ಹೇಗಿರ್ಬೇಕು, ಅದು ಪಬ್ಲಿಕ್ ಅಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತು ಸರ್. ಗುಣಮಟ್ಟ ಕೊಡಕ್ಕೆ ಯಾಕೆ ಆಗಲ್ಲ ಅಂತಂದ್ರೆ 20% GST ಹೋಯ್ತದೆ, 60% ಇವ್ರದ್ದು ಹೋಯ್ತದೆ, 60, 20, 80 ಆಯ್ತು. ಇನ್ 20 ಏನ್ ಕೆಲಸ ಮಾಡ್ತಾರೆ? ಆಯ್ತು, ಈಗ ನೀವ್ ಹೇಳ್ತಾ ಇರೋದು ಸರಿ ಇದೆ, ಖಂಡಿತವಾಗಿ ನಾವು ಹೇಳ್ತಾ ಇರೋದೇ. ನೀವು ಆ ಗುತ್ತಿಗೆ ಏನ್ ಕೊಡ್ತೀರಲ್ಲ, ಗುಣಮಟ್ಟ ಎಷ್ಟರ ಮಟ್ಟಿಗೆ ಇದೆ, ಎಷ್ಟು ವರ್ಷಗಳ ವ್ಯಾಲಿಡಿಟಿ ಇದೆ, ಅದೆಲ್ಲವೂ ಕೂಡ ಬಹಿರಂಗ ಪಡಿಸಬೇಕು. ಅದನ್ನ ಯಾರು ಪಡಿಸ್ತಾ ಇಲ್ಲ ಸರ್. 1 ಲಕ್ಷ 2 ಲಕ್ಷ ಸಂಬಳ ತಗೊಂತಾರೆ ಇಂಜಿನಿಯರ್, ಅವ್ನು 20% ಕಾಂಟ್ರಾಕ್ಟರ್ ತಗೊಳ್ತಾ ಇರ್ತಾರೆ. ಇವಾಗ ನೀವು ಅಲ್ಲಿ ಬೋರ್ಡ್ ಅನ್ನ ಮೆನ್ಷನ್ ಮಾಡಿದ್ರೆ ಯಾರು ಈ ಇಂಜಿನಿಯರ್, ಯಾರು ಈ ವರ್ಕರ್, ಇದನ್ನ ಯಾರು ಟೆಂಡರ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ರೆ ಹೆಂಗೆ ಗೊತ್ತಾಗ್ತದೆ ಅಂದ್ರೆ ಅವಾಗ ಪಬ್ಲಿಕ್ ತಗೋತದ ಫೋನ್ ನ. ಇದು ಬೇಕು ಅಂತ ಕಿಟ್ ಹಾಕಿರೋದ, ಇಲ್ಲ ಇದು ಇದಾಗಿರೋದ, ಗಾಡಿ ಓಡಿಸಾಗಿರೋದೆಲ್ಲ ಗೊತ್ತಾಗ್ತದ. ಇವಾಗ ಏನ್ ಗೊತ್ತಾ ಸರ್, ಒಬ್ಬ ಕಳ್ಳನ್ನ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಹಿಡಿಬಹುದು, ಇಡೀ ಕ್ಯಾಮ್ರಾ ಇದೆ. ಇವ್ರು ಹೇಗ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದಲ್ವ? ಇವತ್ತು ಏನೇ ಆದ್ರೂ ಎಲ್ಲ ಗೊತ್ತಾಗ್ತದಲ್ವ ಸರ್? ಇದು ಏನೇ ಅಂದ್ರೆ ಟಿವಿ ಮಾಧ್ಯಮದಿಂದಾನೇ ಇದನ್ನ ಬಹಿರಂಗ ಪಡಿಸ್ತಾರೆ ಸರ್ ಕರೆಕ್ಟ್ ಆಗಿ. ಯಾರು ಶುರು ಆಗಿದೆ ಸರ್, ಜನ ಎಚ್ಚೆತ್ಕೊಳ್ಬೇಕು. ಆಗ್ಬೇಕು ಸರ್, ಆಗ್ಲಿ ಅಂತಾನೆ. ಯಾಕೆಂದ್ರೆ ಇವಾಗ ನೀವು ಎಲ್ಲಾ ಮಾಧ್ಯಮದವರು ಮಾಡ್ತಾ ಇದಾರೆ, ಯಾಕಂದ್ರೆ ಅವ್ರು ಎಲ್ಲೂ ಬಿಟ್ಟಿಲ್ಲ. ಅವ್ರು ಎಲ್ಲಾ ತರ ತೋರಿಸ್ತಾ ಇದಾರೆ, ಅವರು ನಮಗೋಸ್ಕರನೇ ವರ್ಕ್ ಮಾಡ್ತಾ ಇದಾರೆ. ನಾನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಟಿವಿ ಮಾಧ್ಯಮದಿಂದಾನೇ ಇವತ್ತು ಸ್ವಲ್ಪ ಗೊತ್ತಾಗ್ತಾ ಇರೋದು. ಯಾರು ಕಿವಿ ಕೇಳ್ಸಂಗ್ ಬಂತಾರೆ, ರೌಂಡ್ ಹಾಕ್ತಾರೆ, ಹೋಯ್ತಾರೆ. ಏನಾಗಿದೆ ಅದು? ನೀರು ತುಂಬುತ್ತದೆ. ನೋಡೋಣ ಸರ್, ನಿಮ್ಮ ಧ್ವನಿಯ ಮುಖಾಂತರ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಹೇಗೆ ಅಂತೇಳಿ. ನಮ್ಮ ಕಡೆಯಿಂದ ಆ ಪ್ರಯತ್ನ ಅಂತೂ ನಿರಂತರವಾಗಿರುತ್ತೆ. ಇದು ಸರಿ ಹೋಗೋ ತನಕ ನಾವಂತೂ ಬಿಡೋದಿಲ್ಲ. ಥ್ಯಾಂಕ್ ಯು ಸರ್. ನಾವೇನಾದ್ರು ಕೇಳಿರ್ತೀಯಾ? ಮಾತಾಡಕ್ಕೆ ಬಿಟ್ಟಿಲ್ಲ. ಅಲ್ಲ, ಸಮಯ ಇಲ್ಲ ಸರ್, ನೀವು ಆವಾಗಿಂದ ಮಾತಾಡ್ತಾನೆ ಇದ್ದೀರಿ. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಈ ಸಮಸ್ಯೆ ಇರೋದು, ಗುಂಡಿಗಳ ಸಮಸ್ಯೆ ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಬಹುತೇಕ ಎಲ್ಲ ಭಾಗದಲ್ಲೂ ಕೂಡ, ಎಲ್ಲ ಪ್ರದೇಶದಲ್ಲೂ ಕೂಡ ಈ ರೀತಿಯ ಗುಂಡಿಗಳ ಸಮಸ್ಯೆ ಇದೆ. ಜನ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಕಾಂಟ್ರಾಕ್ಟರ್ನ ಯಾರು ತಗೋತಾರಲ್ಲ ಅದು ಪಬ್ಲಿಕ್ ಮಾಡಬೇಕು. ಅಂದರೆ ಎಷ್ಟು ಗುಣಮಟ್ಟದ್ದು ನೀವು ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ರೆ ಅದರ ತಾಳಿಕೆ ಎಷ್ಟು, ಅಂದರೆ ಎಷ್ಟು ವರ್ಷಗಳ ಕಾಲ ಅದು ಬಾಳಿಕೆ ಬರುತ್ತೆ ಅನ್ನುವಂಥ ವಿಚಾರ, ಇದೆಲ್ಲ ಕೂಡ ಪಬ್ಲಿಕ್ ಆಗಬೇಕು. ಆದರೆ ಇದುವರೆಗೂ ಕೂಡ ಪಬ್ಲಿಕ್ ಆಗೋದಿಲ್ಲ. ಬಟ್ ನಾವು ಹೇಳೋದೇನು ಅಂತ ಹೇಳಿದ್ರೆ, ಒಂದು ಉತ್ತಮವಾಗಿರುವಂಥ ರಸ್ತೆಯ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಿ. ITBT ಕಂಪನಿಗಳು ಬೇರೆ ಕಡೆಗೆ ಶಿಫ್ಟ್ ಆಗೋದನ್ನು ಮರಿಬೇಡಿ. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಬೆಂಗಳೂರನ್ನು ಕರಿತೀವಿ, ಬಟ್ ಅದಕ್ಕೆ ಬೇರೆ ಗುಂಡಿಗಳ ಸಿಟಿ ಆಗಲಿಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.